ಯಾರು ಇಲ್ಲ ಕರ್ತನೆ, ನೀವೇ ನಮ್ಮ ಆಧಾರ ಬರುವ ಸ್ವಾಮಿ. ಈ ಮುಂಜಾನೆ ನಾವು ಸ್ತುತಿಸೋಣ. ಸರ್ವಶಕ್ತನ ಸಮ್ಮುಖದಲ್ಲಿ ನಮ್ಮ ತನುಮನೆಗಳನ್ನು ಸಮರ್ಪಣೆ ಮಾಡಿ ಆರಾಧನೆ ಮಾಡೋಣ. ಆರಾಧನೆ, ಮಹಿಮೆ ಮಹಿಮೆ. ನಮ್ಮ ಸ್ವರಗಳನ್ನು ಕೇಳುವ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಹಾಗೆ ಯಾರು ಇಲ್ಲ. ನನ್ನ ಆತ್ಮೀಯರೇ, ಇಲ್ಲಿ ಎಲ್ಲ ಇರುವ ನನ್ನ ಪ್ರಿಯ ಸಹೋದರಿ ಸಹೋದರ, ಪರಿಶುದ್ಧಾತ್ಮನಿ ಮುಂಜಾನೆ ಹೇಳ್ತಾ ಇದ್ದಾನಿಗೋ, ಆತನ ಹಾಗೆ ಒಬ್ಬರು ಇಲ್ಲ. ನಿನ್ನನ್ನು ನನ್ನನ್ನು ಪ್ರೀತಿಸುವ ದೇವರು ಆತನೇ. ನಿನ್ನನ್ನು ನನ್ನನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದಲೇ. ಆತನು ಶಕ್ತಿಗೆ ಮೀರಿದ ಶೋಧನೆ ಬಂದಾಗಲು ನಮ್ಮನ್ನು ಸಹಿಸಿ ಹೊತ್ತು ನಡೆಸಿದ ದೇವರು, ಇಲ್ಲಿವರೆಗೂ ಕಾಪಾಡಿದ ಪರಿಶುದ್ಧನು ಆತನೇ. ಯೇಸುವೇ, ಆತನಲ್ಲದೆ ಬೇರೆ ಯಾರು ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನೀನು ಈ ಲೋಕದಲ್ಲಿ ಪ್ರೀತಿಗಾಗಿ ಪರಿದಾಡ್ತಾ ಇದೆಯಾ? ಈ ಲೋಕದ ಪ್ರೀತಿ ಸುಳ್ಳು. ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ದೇವರ ಪ್ರೀತಿ ಶಾಶ್ವತವಾದದ್ದು. ಆ ಪ್ರೀತಿಯನ್ನು ನಾವೆಲ್ಲರೂ ಸವಿಯೋಣ, ಹುಡುಕೋಣ ಆತನ ಸಮ್ಮುಖದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸೋಣ. ಯಾರು ಮೌನವಾಗಿರೋದು ಬೇಡ. ಇದು ತಂದೆ, ನಿನ್ನ ಆತ್ಮನನ್ನ ಮೇಲೆ ಇಳಿದು ಬರಲಿಕ್ಕೆ ಈ ಮುಂಜಾನೆ ನಾನು ಬರಿದಾಗಿ ಬಂದಿದೆ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣ. ನನ್ನಲ್ಲಿ ಏನು ಇಲ್ಲ ಪ್ರಭು ಎಂಬುದಾಗಿ ಒಪ್ಪಿಸೋಣ. ಹಾಲೆಲೂಯಾ, ಯೇಸುವೇ ರಾಜ, ಸ್ತೋತ್ರಪ್ಪ. ಹಾಲೆಲೂಯಾ, ಸ್ತೋತ್ರಂ, ಸ್ತುತಿ, ವಂದನೆ ವಂದನೆ ವಂದನೆ. ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಆರಾಧನೆ ಮಾಡೋಣ. ನಮ್ಮ ಸ್ವರಗಳೆತ್ತಿ ಆರಾಧನೆ ಮಾಡೋಣ. ಸ್ತೋತ್ರಂ. ಆತನಿಗೆ ಸಮಾನರು ಯಾರು ಇಲ್ಲ. ಆತನ ಹಾಗೆ ಒಳ್ಳೆಯದನ್ನು ಮಾಡುವವರು ಯಾರು ಇಲ್ಲ. ಮನುಷ್ಯರು ಅಪನಂಬಿಕೆಸ್ಥರಾದರೂ ಆತನು ನಂಬಿಕೆಸ್ಥನು. ಮನುಷ್ಯರು ಅಪನಂಬಿಕೆಸ್ಥರಾದರೂ ಆತನು ನಂಬಿಕೆಸ್ಥನು. ಆರಾಧಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಕರ್ತಾನೆ, ದೇವರಲ್ಲಿ ನಿನಗೆ ಸಮಾನ ಯಾರು? Yes,
ಇಲ್ಲಿ ಎಷ್ಟು ಜನ ನಂಬುತ್ತಾ ಇದ್ದೀರಿ? ದೇವರಿಗೆ ಸಮಾನರು ಮತ್ತೊಬ್ಬರಿಲ್ಲ. ಈ ಭೂಮಿಯಲ್ಲಿರುವ ಯಾವುದೇ ಇರ್ಬೋದು, ಆಕಾಶದಲ್ಲಿ ಹಾರಾಡುವ ಯಾವುದೇ ಇರ್ಬೋದು, ಆದರೆ ನಿಜವಾದ ದೇವರಿಗೆ ಸಮಾನರು, ಜೀವ ಸ್ವರೂಪನಾದ ಯೇಸು ಕ್ರಿಸ್ತನಿಗೆ ಸಮಾನವಾದ ದೇವರು ಇಲ್ಲಿ ಇಲ್ಲ, ಎಲ್ಲ ಇಲ್ಲ ಎಂಬುದಾಗಿ ನಾವೆಲ್ಲರೂ ಕರೆಗಳನ್ನು ಪರಲೋಕದ ಕಡೆಗೆ ಚಾಚಿ ಹೇಳುವ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ನಿನ್ನ ಜನರನ್ನು ನಿನ್ನಂತೆ ಯಾರನ್ನು ಎಲ್ಲ ಜನರನ್ನು ಪ್ರೀತಿಸಿ. ಎಲ್ಲ ಚಪ್ಪಳ ಹೊಡಿಗೋಣ. ನಿನ್ನಂತೆ ಎಲ್ಲ ಕೈಗಳಲ್ಲಿ ನೀನಾಗೆ ಸಮಾನ ಯಾರು? ಮತ್ತೊಂದು ಸಾರಿ ನೀನಾಗೆ ಎಲ್ಲ ಕೈಗಳಲ್ಲಿ ಹೇಳುವ ನಿನಗೆ ಸಮಾನರು ಯಾರಿಸಯ್ಯ? ಆಕಾಶದಲ್ಲೋ ಭೂಮಿಯಲ್ಲೋ ನೀನಾಗೆ ಸಮಾನ ಯಾರು? ಆಕಾಶದಲ್ಲೋ ನೀನಾಗೆ ಸಮಾನ ಯಾರು? ಆರಾಧಿಸೋಣ. ಈ ಮುಂಜಾನೆ ಆರಾಧನೆ ಮಾಡೋಣ. ಅಯ್ಯ, ನಿನಗೆ ಸಮಾನರು ಯಾರಯ್ಯ? ಅಸಾಧಾರಣವಾದ ಕಾರ್ಯಗಳನ್ನು ಮಾಡಿ ಮುಗಿಸಿದ ಪರಿಶುದ್ಧರೇ, ಅಸಾಧಾರಣವಾದ ಕಾರ್ಯಗಳನ್ನು ಮಾಡಿ ಮುಗಿಸಿದ ಪರಿಶುದ್ಧರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಓ ರಾಮ ಶಂಭು, ಯೇಸು ರಾಜ ನಿನಗೆ ವಂದನೆ. ಪರಿಶುದ್ಧರೇ ನಿನಗೆ ವಂದನೆ. ಸರ್ವೋನ್ನತರೇ ನಿನಗೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ಹಾಲೆಲೂಯಾ. అతి పరిశుద్ధుడా స్తుతి నైవేద్యం నీకై
Oh
అసమానుడైన వాడు అవమానపరచడు నిన్ను. ఓటమి ఎరుగని మన దేవుడు ఓడిపోయినడు ఎన్నో. తన కార్యాలెన్నో నీకై చేసినవాడు కష్టకాలమందు నీ చేయి విడుచునా. అసాధ్యములెన్నో దాటించిన నాదుడు శ్రమలో నిన్ను దాటిపో. ಎಲ್ಲರೂ ಸ್ವರಗಳ ತೀರಿಸಿ ಆಮೆನ್. ಎಲ್ಲರೂ ಸ್ವರಗಳ ತೀರಿಯಾಗಿ ಎಲ್ಲರೂ ಸ್ವರಗಳ ತೀರಿ ಆಮೆನ್ ಆಮೆನ್. ಎಲ್ಲ ಚಪ್ಪಲದೊಂದಿಗೆ ದೇವರಿಗೆ ಮಹಿಮೆ. పరిశుద్ధాత్మ దేవానికి స్తోత్రం. యేసయ్యా నిನಗೆ ವಂದನೆಯಪ್ಪ. ಇದುವರೆಗೂ ಈ ಆರಾಧನೆಯಲ್ಲಿ ಸ್ವಾಮಿ ನಿಮ್ಮ ಆತ್ಮಚು ನಮ್ಮ ಜೊತೆಗಿದ್ದು ನಮ್ಮನ್ನು ಬಲಪಡಿಸಿದ ಹಾಗೆ ದೇವರೇ ನಿಮ್ಮ ವಾಕ್ಯ ಸಂದೇಶದೊಂದಿಗೆ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಸ್ತೋತ್ರ ಮಾಡಿ ಮುಂಜಾನೆ ಸ್ವಾಮಿ ಇಲ್ಲಿವರೆಗೂ ಆರಾಧನೆಯಲ್ಲಿ ನಡೆಸಿದ ಹಾಗೆ ಎಲ್ಲ ವಿಷಯದಲ್ಲಿ ಅದ್ಭುತವಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ಸಂದೇಶದೊಂದಿಗೆ ನೀನಿದ್ದು ಮಾತನಾಡು. ನಾವು ಎಲ್ಲಿದ್ದೀವಿ ಎಂಬುದಾಗಿ ಮಾತನಾಡು. ನಾವು ಯಾವ ವಿಧದಲ್ಲಿದ್ದೀವಿ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡು. ನಿನಗೆ ಆಗಲಾರದ ಸ್ಥಳಗಳಲ್ಲಿ ನಾವೇನಾದ್ರೂ ಇದ್ದೀವ? ನಿನಗೆ ಇಷ್ಟವಿಲ್ಲದ ಊರಲ್ಲಿ ಏನಾದ್ರೂ ಇದ್ದೀವ? ನಿನಗೆ ಇಷ್ಟವಿಲ್ಲದ ಜನರ ಹತ್ರ ಏನಾದ್ರೂ ಎಲ್ಲರೂ ಪರೀಕ್ಷೆ ಮಾಡಿಕೊಳ್ಳಿ ಮುಂಜಾನೆ. ದೇವ ನಮ್ಮನ್ನು ಸಂಧಿಸಿ ವಾಕ್ಯದೊಂದಿಗೆ ವಾಕ್ಯದ ಮರ್ಮಗಳನ್ನು ತಿಳಿಸಿ ಇಲ್ಲಿವರೆಗೂ ಆರಾಧನೆಯಲ್ಲಿ ಸೂಟಿಯಾಗಿ ನಮ್ಮೆಲ್ಲರ ಸಂಗಡ ಆರಾಧನೆಯಲ್ಲಿ ನಿನ್ನ ಪ್ರಶ್ನೆ ತಿಳಿದು ಬಂದಿದ್ದಕ್ಕಾಗಿ ಮುಂದೆ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯ ಸಂದೇಶಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಮಂಜು ಪ್ರಾರ್ಥನೆ ಮಾಡಿ. ಸೈಲೆಂಟ್. ಆಮೆನ್ ಆಮೆನ್ ಆಮೆನ್. ಎಲ್ಲರೂ ಕೂತ್ಕೊಳ್ಳೋಣ ದಯಮಾಡಿ. ಯಾರು ಹೊರಗಡೆ ಹೋಗ್ಬಾರ್ದು. ಹೊರಗಡೆ ಇದ್ದವರೆಲ್ಲ ಪ್ಲೀಸ್ ಒಳಗಡೆ ಬರ್ರಿ ದಯಮಾಡಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೀವಿ ಪ್ರಿಯ ಆತ್ಮೀಯ ಸಹೋದರಿ. ಹಾಗೆ ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತ ಕಾರ್ಯಗಳು ಕಳೆದ ತಿಂಗಳು ಏನಾದರೂ ಮಾಡಿರುವುದಾದರೆ ನಾವು ಸಾಕ್ಷಿಯುತವಾಗಿ ಒಬ್ಬರಿಗೆ 2 ನಿಮಿಷ ಮಾತ್ರ ಸಮಯವಿಲ್ಲ, ಸಮಯದ ಅಭಾವ ಬಹಳ ಇರುವುದರಿಂದ ನಿಮ್ಮ ಜೀವಿತದಲ್ಲಿ ಕರ್ತನೆ ಏನಾದರೂ ಅದ್ಭುತ ಕಾರ್ಯಗಳು ಮಾಡಿರುವುದಾದರೆ ನಿಂತ್ಕೊಂಡು ನೀವು ದೇವರಿಗಾಗಿ ಸಾಕ್ಷಿ ಹೇಳ್ಬೋದು. ಸಾಕ್ಷಿ ಹೇಳಿಕೆ ಸಮಯವಿದೆ ಯಾರಾದರೂ ಇರುವುದಾದರೆ. ಇಲ್ಲದೆ ಹೋದಲ್ಲಿ అనుకున్న కార్యాలు జరుగుతాయో లేదని కొన్ని అద్భుతాలు నడిపించినారు. మరియు అయినా కానీ మాకు నమ్మకం లేక ఇంట్లో వాళ్ళు అనుకుంటుంటే నేను ఏదో జరగాలనుకుంటే నా కొడుకు పెళ్లిలోనే ఎక్కడో పెద్ద గలాటంటే సమయంలో కూర్చొని ఒక మూలలో నా తండ్రి అంతా నీ చిత్తమంగా నడిపించు, నీ బిడ్డగా నేను వేడుకుంటున్నాను. మా ఇంట్లో ఏ దేవుడికైనా నడిచిపోయినా పర్వాలేదు, నా పరంగా నా పక్షంగా నువ్వు నిలబడంటామని వేడుకున్నాను. ఒక మూలలో కూర్చొని కన్నీళ్ళు దుక్కుకొని నువ్వే నాకు దారి చూపాలని ఏ గొడవ లేకున్నట్లు సమృద్ధంగా నా తండ్రి నాకు నడిపించుకొచ్చినాను. పెద్ద అది ఒక అపరాధంలో ఉన్నా కానీ ఏదైనా కానీ ఏది జరుపుకోకుండా కావాలని నాకు దానంతా నడిపించుకొచ్చినాను. ఇంకొకటి అనుకున్నాను, అది మా మధ్య హాస్పిటల్లో ఉన్నప్పుడు తండ్రి 3 రోజుల్లో నా డిశ్చార్జ్ అయ్యి ఇంటికి రావాలని బైబుల్
ఒక ప్రేయర్ నూనె ఇచ్చే పంపిస్తే 3 రోజుల్లోనే డిశ్చార్జ్ అయ్యి పండుగ రోజు ఇంటికి వచ్చినాడు. నా తండ్రికి స్తోత్రాలు వందనాలు చెల్లిస్తూ అక్కడే కూర్చొని నేను ప్రేయర్ చేసుకొని ఆ రోజుల్లో ఉన్నామనుకున్నాను. ఈ రోజుల్లో కూడా మా అన్న కొడుకుని పంటి ముందు పెట్టు ప్రేయర్ చేసుకొని నువ్వు ఉన్నావు అంటాను అనుకుంటే అది కూడా ఖాయమయ్యి రేపు బేస్తారన్న పొద్దు పెళ్ళి ఉంది. నా తండ్రి నజరేయుడి నామంలో నన్ను నడిపించుకొస్తున్నాడని నాకు నమ్మకం ఉంది. అందరికీ ಪ್ರೇಸ್ ಲಾರ್ಡ್ చెప్తున్నాను. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಿ ಅಮ್ಮವರು ಮತ್ತೆ ಹೇಳಿದ ಹಾಗೆ ಅವರ ಕುಟುಂಬದಲ್ಲಿ ದೇವರು ಎಷ್ಟೋ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ. ಅವರ ಮಗನ ಜೀವಿತದಲ್ಲಿ ಮ್ಯಾರೇಜ್ ವಿಷಯದಲ್ಲಿರ್ಬೋದು, ಅವರು ಮೈದನ ಅವ್ರ ವಿಷಯದಲ್ಲಿ ಸಿಸ್ಟರ್ ಹಸ್ಬೆಂಡ್ ಆಗ್ತಾರೆ ಆಸ್ಪತ್ರೆಯಲ್ಲಿರುವ ಪ್ರಾರ್ಥನೆ ಮಾಡಿದ್ವಿ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ದೀವಿ. ದೇವರು ಬಿಡುಗಡೆ ಕೊಟ್ಟರು. ಮತ್ತೀಗ ನೆಕ್ಸ್ಟ್ ಕೂಡ ಅವ್ರ ಮನೆಯಲ್ಲಿ ಇನ್ನೊಂದು ಅದ್ಭುತ ಕಾರ್ಯ ಶುಭ ಕಾರ್ಯ ನಡೆದಿದೆಂಬುದಾಗಿ ನಾವೆಲ್ಲರೂ ಕೇಳಿದ್ವಿ. ಆ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಅದು ಕ್ಷೇಮವಾಗಿ, ಶಾಂತಿಪೂರ್ವಕವಾಗಿ, ಆಶೀರ್ವಾದಕರವಾಗಿ ನಡೆಯಲಿ. ಪ್ರಾರ್ಥಿಸ್ರಿ. ಗುರುವಾರ ನಿಮಗೆ ಯಾರಾದರೂ ನಿಮಗೆ ಅವಕಾಶ ಸಮಯ ಇದ್ದರೆ ಆ ಮ್ಯಾರೇಜಿಗೆ ಬರ್ಬೋದು. ಏಜೆನ್ಸಿಯಲ್ಲಿ ಅವ್ರು ನನಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ನಿನ್ನೆ ಬಂದು ಸಹೋದರ ನಾಗರಾಜ್ ಬ್ರದರ್ ಅವರು. ನೀವೆಲ್ಲರೂ ಸಾಧ್ಯವಾದರೆ ಬರೀ ದೇವರು ಮದುವೆನ ಆಶೀರ್ವಾದ ಮಾಡುವ ಹಾಗೆ ಆ ಕುಟುಂಬ ರಕ್ಷಣೆ ಹೊಂದುವಂತೆ ಪ್ರಾರ್ಥಿಸ್ರಿ. ಈ ಅಮ್ಮೂರು ಸಾಕ್ಷಿಯನ್ನು ದೇವರು ಆಶೀರ್ವಾದ ಮಾಡಿ. ಯಾರಾದರೂ ಇದ್ದೀರಾ ಪ್ರಿಯರೇ? ಇದೀರೋ? ಇಲ್ಲದೆ ಹೋದಲ್ಲಿ ನಾವು ಈ ಸಾಕ್ಷಿಗಾಗಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ದೇವರಿಂದ ಕಾರ್ಯಗಳು ಅನೇಕ ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಂದನೆಗಳು. ನನ್ನ ಪ್ರಿಯ ಸೈಲೆಂಟ್. ಓಕೆ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇದೇ ಕರೆಂಟ್ ಇಲ್ಲ, ಬಹಳ ಹಚ್ಚಬೇಕಾಗಿ ಬಂತು, ನೈತಾ ಇದೆ. ದೇವರಿಗೆ ಸ್ತೋತ್ರ. ಗಾಳಿ ಇರುವುದರಿಂದ ಕರೆಂಟಿನ ಒಂದು ಅಭಾವ ಇದೆ. ಹಾಗೆ ಸಾಧ್ಯವಾದರೆ ದೇವರು ನಮ್ಮ ಎಲ್ಲರೊಂದಿಗೆ ಮಾತನಾಡಲಿ. ನಾವೆಲ್ಲರೂ ಶ್ರದ್ಧೆ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳೋಣ. ಸ್ವಲ್ಪ ಹೊತ್ತು ಮಾತ್ರ ಇದರ ಕರ್ತನ ಮೇಜಿದೆ. ನಾವು ಬೇಗನೆ ಮುಗಿಸ್ಲಿಕ್ಕಿದ್ದೀವಿ. ನೀವು ಆಸಕ್ತಿ ಇರುವುದಾದರೆ ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಕುಂತಿದ್ದೀರಿ. ದೇವಾದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಕಳೆದ ವಾರ 6 ತುತ್ತೂರಿಯ ಬಗ್ಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ವಿ. ಪ್ರಕಟಣೆ ಬರೆದ ಗ್ರಂಥ 6 ತುತ್ತೂರಿಗಳ ಬಗ್ಗೆ, ಅಂದರೆ ಅಂತ್ಯ ದಿನಗಳಲ್ಲಿ ನಡೆಯುವಂಥ ಕೆಲವು ಸನ್ನಿವೇಶದ ಬಗ್ಗೆ ನಾವು ದೇವರ ಸಮ್ಮುಖದಲ್ಲಿ ಎಲ್ಲರೂ ಧ್ಯಾನ ಮಾಡಿದ್ದೀವಿ. ನಾನು ನಂಬ್ತಾ ಇದ್ದೀನಿ ಅದಕ್ಕಾಗಿ ಪ್ರಾರ್ಥಿಸಿದ್ರಿ ಎಂಬುದಾಗಿ. ಈಗಾಗಲೇ ಭಯಂಕರವಾದಂಥ ವಾತಾವರಣದಲ್ಲಿ ನಾವು ಇದ್ದೀವಿ. ಅಲ್ಲೆಲ್ಲೂಯ್ಯ. ನಿಮಗೆ ಗೊತ್ತಾ, ಫ್ರಾನ್ಸ್ ದೇಶದಲ್ಲಿ ಮೊನ್ನೆ ಯುರೋಪ್, ಫ್ರಾನ್ಸು, ಅಲ್ಲೆಲ್ಲ ಕೂಡ ಬಿಸಿಲಿನ ಉಷ್ಣಾಂಶ ಹೆಚ್ಚಾಗಿ ಬೆಂಕಿ ಬರ್ತಾ ಇದೆ ಅವ್ರ ಮೇಲೆ. ಬೆಂಕಿ ವಾತಾವರಣ. ಸುಮಾರು 1 ಲಕ್ಷಕ್ಕೂ ಜಾಸ್ತಿ ಜನ ಸತ್ತಿದ್ದಾರಂತೆ ಆ ಉಷ್ಣಕ್ಕೆ ತಡಿಲಾರದೆ. ಹಾಗೆ ಅದು ತಡಿಲಾರದೆ ನೀರಿನಲ್ಲಿ ಎದುರ್ತಾ ಇದ್ದಾರಂತೆ. ನೀರಿನಲ್ಲಿ 40,000 ಜನ ಸತ್ತೋಗಿದ್ದಾರೆ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಮರಿಬಾರ್ದು. ನಾವು ಅಂತ್ಯ ದಿನಗಳಲ್ಲಿದ್ದೀವಿ. ಎಲ್ಲರೂ ಹೇಳ್ರಿ, ನಾವು ಈಗ ನಮಗೆ ಸಮಯ ಇಲ್ಲ. ನಾವೇನು ಅಂದ್ಕೊಳ್ತಾ ಇದೀವಿ, ಇನ್ನು ನಮಗೆ ಸಮಯ ಇದೆ, ನಾವು ಇನ್ನು ಹೆಚ್ಚು ಕಾಲ ಬದುಕ್ತಾ ಇದ್ವಿ ಅಂದ್ಕೊಳ್ತಾ ಇದೀವಿ. ನೋ, ಬಹಳ ಉಪದ್ರವಗಳು ದೇಶದ ಮೇಲೆ ಆಗಮಿಸ್ತಾ ಇದೆ. ಅದು ಮುನ್ನೆಚ್ಚರಿಕೆ. ಆದ್ದರಿಂದ ಬಹಳ ಸೂಕ್ಷ್ಮವಾಗಿ ಕ್ರೈಸ್ತವರ ಜೀವಿತ ವಿಶ್ವಾಸದಲ್ಲಿ ಬಹಳ ನೀಟಾಗಿ ಹೋಗ್ಬೇಕಂತ ಸನ್ನಿವೇಶ ನಮ್ಮ ಮುಂದೆ ದೇವರಿಟ್ಟಿದ್ದಾನೆ. ಅದನ್ನು ಮೀರಿ ನಾವು ಹೋಗುವುದಾದ್ರೆ ನಾವು ಕೂಡ ಸೈತಾನ ನೋಡಿದ ಉರುಳಿನಲ್ಲಿ ಸಿಕ್ಕಿ ಬೀಳ್ಬೇಕಾಗ್ತದೆ. ಆದ್ದರಿಂದ ದೇವರ ಪ್ರಸನ್ನತೆ ಪ್ರತಿದಿನ ಅನುಭವಿಸುತ್ತಾ ನಾವು ನಡೆಯೋಣ. ದೇವರ ಆಶೀಸ್ಸುಗಳು ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿದ್ದಾರೆ. ಯಾರಿಗೂ ಯಾವ ಕೇಡಾಗದಂತೆ ಸಭಿಕರಿಗೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೇವಾ, ಪ್ರತಿಯೊಬ್ಬರು ಸುಕ್ಷೇಮವಾಗಿರ್ಬೇಕೆಂಬುದಾಗಿ. ಯಾವ ಕೇಡಾಗದಂತೆ ದೇವರು ತಿರುಗಿ ಈ ಒಂದು ಮಂತಲ್ಲಿ 7ನೇ ತಿಂಗಳ 5ನೇ ತಾರೀಕು ಮತ್ತೊಂದು ಸಾರಿ ಆತನ ಸಮ್ಮುಖದಲ್ಲಿ ನಮ್ಮನ್ನು ಬರಮಾಡಿದಕ್ಕಾಗಿ ಸ್ತೋತ್ರ. ದೇವರ ಭಯಭಕ್ತಿಯಲ್ಲಿ ನಡೆಯುವುದೇ ನಮಗೆ ಆಶೀರ್ವಾದಕರವಾಗಿರ್ತದೆ. ನೋಹನ ಕಾಲದಲ್ಲಿ ಹಂಗೆ ಇದ್ದಾರೆ. ಹೆಂಗಿದ್ದಾರೆ ಜನರು? ಕುಡಿತಾ ಇದ್ದಾರೆ. ಹೇಳ್ರಿ, ಕುಡಿತಾ ಇದ್ದಾರೆ. ತಿಂತಾ ಇಲ್ಲಿ ಯಾರಾದ್ರೂ ಕುಡಿಯೋರು? ನೆವರ್. ಪ್ಲೀಸ್, ನಿಮ್ಮಿಂದ ಅದು ದೂರ ಆಗ್ಬೇಕು. ಒಬ್ಬ ಕ್ರೈಸ್ತವರು ಆಗಿ ನಾವು ಬಹಳ ವಿನಯಪೂರ್ವಕವಾಗಿ ನಡಿಬೇಕು. ತಿನ್ನುತ್ತಾ ಇದ್ರು, ಕುಡಿತಾ ಇದ್ರು, ಹಠಾತ್ತವಾಗಿ ದೇಶದ ಮೇಲೆ ಉಪದ್ರವ ಬಂತು, ಎಲ್ಲರೂ ಜಲಪ್ರಳಯದಲ್ಲಿ ಮುಳುಗೋದು. ವಾಕ್ಯ ಹೆಂಗೆ ಅಲ್ರಿ ಹೇಳೋದು? ಹೌದಲ್ಲ? ಎಸ್, ಕರೆಕ್ಟಾ? ಹೋದ್ರು, ಯಾರು ಉಳಿಲಿಲ್ಲ. ಆದರೆ ನೀತಿವಂತನಾದ ನೋಹನನ ಕುಟುಂಬ ಮಾತ್ರ ಉಳಿಯಲ್ಪಟ್ಟಿತು. ಅಂದರೆ ದೇವರಿಗೆ ಭಯ ಪಡುವಂಥ ಜನರೇನಿದ್ದಾರೋ ಅವರನ್ನು ದೇವರು ಉಳಿಸ್ತಾನೆ. ದೇವರಿಗೆ ಭಯ ಪಡೆದಂಥ ಜನರು ಯಾವ ಊರಲ್ಲಿದ್ದರೂ ಕೂಡ, ಗಮನಿಸ್ರಿ, ಮತ್ತೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ,
ದೇವರಿಗೆ ಭಯ ಪಡದಂತ ಅವಿಧೇಯರಾದಂತ ಜನರು ಯಾವ ಊರಲ್ಲಿದ್ರು ಆ ಊರಿಗೆ ಖಂಡಿತವಾಗ್ಲೂ ದೇವರು ನಾಶನವನ್ನು ತರ್ತನಂತ. ಹೇಳ್ರಿ, ದೇವರಿಗೆ ಭಯ ಪಡೆದಿರುವ ಜನರು ಯಾವ ಊರಲ್ಲಿ ಇದ್ದರೂ ಆ ಊರಿಗೆ ಖಂಡಿತವಾಗಲೂ ನಾಶನ ಎಂಬುದಾಗಿ ಬೈಬಲ್ ಹೇಳ್ತದೆ. ಓಕೆ, ಈ ದಿನ ಸತ್ಯವೇದದಲ್ಲಿ ಕೆಲವು ಮಾತುಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಆಮೋಸ್ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 6. ಯಾರಾದ್ರೂ ಓದಿ ಸಹಾಯ ಮಾಡ್ರಿ. ಆಮೋಸ್ ಪುಸ್ತಕ ಮತ್ತೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ನನ್ನ ಕಡೆ ಗಮನ ಬಿಡ್ರಿ. ದೇವರಿಗೆ ವಿರುದ್ಧವಾದ ಜನರು ಯಾವ ಊರಲ್ಲಿದ್ದರೂ ಆ ಊರಿಗೆ ಖಂಡಿತವಾಗಲೂ ನಾಶನ. ಅದು ಎಂಥ ಊರಾಗಿರ್ಲಿ ತೊಂದರೆ ಇಲ್ಲ. ಕೆಲವು ಊರುಗಳ ಬಗ್ಗೆ ಈ ದಿನ ಧ್ಯಾನ ಮಾಡಿಕೊಳ್ಳೋಣ ಸತ್ಯವೇದದಲ್ಲಿ. ಅದು ಯಾವ ಊರೇ ಆಗಿರಲಿ, ಎಷ್ಟು ದೊಡ್ಡ ಪಟ್ಟಣವೇ ಆಗಿರಲಿ, ದೇವರ ಮುಂದೆ ಅದು ಶೂನ್ಯ, ಸಣ್ಣದಷ್ಟೇ. ಅದು ದೇವರ ಮುಂದೆ ಅದೆಷ್ಟು ಹೇಳ್ರಿ? ಹಲ್ಲೆಲೂಯಾ. ದೇವರ ಮುಂದೆ ಎಷ್ಟು ಹೇಳ್ರಿ? ನಮ್ಗೆ ಎಣ್ಸಕ್ಕಾಗಲ್ಲ ಅಷ್ಟು ಊರಿದೆ. ನಮಗೆ ಗೊತ್ತಿಲ್ಲದಷ್ಟು ಬಹಳ ದೇಶಗಳಿದ್ದಾವೆ, ನಮಗೆ ಗೊತ್ತಿಲ್ಲದ ಬಹಳ ಪ್ರಾಣಿ ಪಕ್ಷಿಗಳಿದ್ದಾವೆ. ಹೆಸರೇ ಗೊತ್ತಿಲ್ಲ ಕೆಲವು ಪ್ರಾಣಿ ಪಕ್ಷಿಗಳಿಗೆ, ಆದ್ರೆ ಅವೆಲ್ಲವನ್ನು ದೇವರು ಸಾಕಿ ಸಲುತ್ತಾ ಇದ್ದಾನೆ. ಎಲ್ಲ 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 ಜೀವಿಗಳು ಕೂಡ ಆತನ ಹಿಡಿತದಲ್ಲಿದೆ. ಆದ್ದರಿಂದ ಪ್ರಿಯ ಆತ್ಮೀಯರೇ, ನಾವು ಸ್ವಲ್ಪ ಜನರು, ನೀನು ಯಾವ ಊರಲ್ಲಿ ಇದೆಯೋ ಗೊತ್ತಿಲ್ಲ, ನೀನು ಯಾವ ಸ್ಥಳದಲ್ಲಿ ಇದೆಯೋ ಗೊತ್ತಿಲ್ಲ, ಯಾವ ಸ್ಥಾನದಲ್ಲಿ ಇದೆಯೋ ಗೊತ್ತಿಲ್ಲ, ಆದ್ರೆ ಆ ಊರಿಗೆ ನಾಶನ ಬಂದಾಗ ದೇವರು ನಿನ್ನನ್ನು ನಾಶನದಿಂದ ತಪ್ಪಿಸಿ ಕಾಪಾಡ್ತಾನೆ. ಚಪ್ಪಳ ದೇವರಿಗೆ. ಓಕೆ, 3ನೇ ಅಧ್ಯಾಯ, ಆಮೋಸ್ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ಎಲ್ಲರೂ ಆಸಕ್ತಿಯಿಂದ ಕೇಳ್ಕೊಳ್ರಿ. ಆಮೋಸ್. ಊರಲ್ಲಿ ಕೊಂಬೂದಿದರೆ ಏನೇನೋ? ಊರಲ್ಲಿ ಕೊಂಬೂದಿದರೆ, ಊರಲ್ಲಿ ಕೊಂಬು ಊದಿದರೆ ಜನರು ಅಂಜರೋ ಯೆಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸುವುದು. ಏನೋ? ಊರಿಗೆ ಯೆಹೋವನಿಂದಲೇ ಅದು ಸ್ವಲ್ಪ ಮಿಸ್ಟೇಕ್ ಐತಲ್ಲ. ಯೆಹೋವನಿಂದಲ್ಲದೆ ಊರಿಗೆ ವಿಪತ್ತು ಎಲ್ಲರೂ ಹೇಳಿ. ದೇವರಿಂದ ಅಲ್ಲದೆ ಊರಿಗೆ ವಿಪತ್ತು ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ಆಜ್ಞಾಪಿಸಿದ್ರೆ ಆ ಊರಿಗೆ ಖಂಡಿತವಾಗ್ಲೂ ವಿಪತ್ತು ಸಂಭವಿಸುತ್ತದೆ. ಅದು ಎಷ್ಟು ದೊಡ್ಡ ಊರಿರಲಿ, ಅಲ್ಲಿ ಎಷ್ಟು ಭಯಂಕರವಾದಂಥ ಜನರಿರಲಿ, ಅಧಿಕಾರಿಗಳಿರಲಿ, ರಾಜರಿರಲಿ, ಸಮಸ್ತವು ಶೂನ್ಯವಾಗಿ ಕತ್ಲಾಗ್ತದಂತ. ಈ ವಾಕ್ಯದ ಪರ್ಯಾಯ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಕೆಲವೊಂದು ಊರುಗಳು ಸತ್ಯವೇದದಲ್ಲಿ ಇದ್ದಾವೆ. ದೇವರು, ಅದು ದೇಶವಾಗಿರ್ಬೋದು, ಊರಾಗಿರ್ಬೋದು, ಅದು ಜನರೇ ಆಗಿರ್ಬೋದು, ಅಲ್ಲಿ ಆ ಊರಲ್ಲಿ ಭಯಭಕ್ತಿ ಇಲ್ಲ, ದೇವರಿಗೆ ಭಯಪಡುವ ಜನರಲ್ಲಿ ಇಲ್ಲ ಅಂದ್ರೆ ಆ ಊರು ನಾಶವಾಗಿ ಹೋಗ್ತದಂತ. ಈ ಮಾತು ಸ್ವಲ್ಪ ಹೊರಗಡೆ ನಾವು ಎಲ್ಲಾದರೂ ಮಾತನಾಡುವುದಾದ್ರೆ ಅನೇಕರು ನಮ್ಮನ್ನು ಹಾಗೆ ಮಾಡ್ತಾರೆ. ಹಲ್ಲೆಲೂಯ. ಆದ್ರೆ ದೇವರ ವಾಕ್ಯದಲ್ಲಿ ಬರೆದಿಟ್ಟಂತ ಏನು ವಾಕ್ಯಗಳಿದಾವಲ್ಲ, ಅದು ಯಾವತ್ತಿಗೂ ಕೂಡ ಯಾರು ಕೂಡ ಅದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ, ಅಳಿಸ್ಲಿಕ್ಕೆ ಆಗಲ್ಲ, ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಆತ್ಮೀಯ ಪ್ರಿಯರೇ ಗಮನಿಸ್ರಿ, ನಾವಿರುವ ಈ ಊರಲ್ಲೇ ಇರ್ಬೋದು, ನೀವಿರುವ ನಿಮ್ಮ ಊರಲ್ಲೇ ಇರ್ಬೋದು, ನಾನು ನಿವಾಸಿಸಿರುವ ಈ ಊರಲ್ಲೇ ಇರ್ಬೋದು. ದೇವರಿಗೆ ಇಷ್ಟವಿಲ್ಲದ ಜನರಿಲ್ಲಿದ್ರೆ ಈ ಊರಿಗೆ ಆಪತ್ತು ಬರದೆ ಬಿಡುವುದೇ ಇಲ್ಲ. ನೆಕ್ಸ್ಟ್ ಕ್ವಶನ್. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನ್ ಮಾಡ್ತಾನಂತ ಹೇಳ್ರಿ? ತನ್ನ ಸೇವಕರಿಗೆ ರಹಸ್ಯವನ್ನು ತಿಳಿಸದೆ ಬಿಟ್ಟಾನ. ಅಂದ್ರೆ ಈಗ ಸೇವಕನ ಹಿಡಿತದಲ್ಲಿರುವ ಕೆಲವು ಊರುಗಳು ನೋಡ್ರಿ, ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಒಂದು ಊರಲ್ಲಿ ನಾವಿದ್ರೆ ಆ ಊರು ಸುಕ್ಷೇಮಕ್ಕಾಗಿ, ಆ ಊರಿನ ಆಶೀರ್ವಾದಕ್ಕಾಗಿ, ಅದು ನಮಗೆ ಕಲಿಸಿದಂತ ಪಾಠ. ಯೆರೆಮೀಯನ ಪುಸ್ತಕದಲ್ಲಿ ನೀವು ಎಲ್ಲಿದ್ದೀರೋ ಆ ಊರಿಗಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ರಿ, ಆ ಊರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ದೈವ ಮಕ್ಕಳಾದ ನಮಗೆ ದೇವರು ಕಲಿಸಿಕೊಡುವಂತ ಒಂದು ಕಾರ್ಯ. ಆ ಕಾರ್ಯಕ್ಕಾಗಿ ನಾವು ಅದಕ್ಕೆ ವಿಧೇಯರಾಗಿ ಊರಿಗೆ ಮೊರೆ ಇಡ್ತಿರುವಾಗ ಅಲ್ಲಿ ಅವಿಧೇಯರಿದ್ರೆ ವಿಧೇಯರನ್ನು ಮಾತ್ರ ದೇವರು ರಕ್ಷಿಸ್ತಾನೆ, ಅವಿಧೇಯರ ನಾಶ ಮಾಡ್ತಾನಂತ. ಅವಿಧೇಯರ ಹಿಂಡನ್ನು, ದೇವರಿಗೆ ಭಯಪಡದಂತ ಜನರನ್ನು, ಅದು ಪಟ್ಟಣವಾಗಿರ್ಬೋದು, ದೊಡ್ಡ ರಾಜ್ಯದ ಪಟ್ಟಣವಾಗಿರ್ಬೋದು. ಹಲ್ಲೆಲೂಯಾ. ಅಲ್ಲಿ ತಿರುಗಿ ನೋಡಿದಾಗ ಏನೂ ಇರಲ್ಲ. ಈಗ ನಾವು ಅನ್ಕೊಳ್ತಾ ಇದೀವಿ ನಾವು ಚೆನ್ನಾಗಿದ್ದೀವಿ, ಈ ದಿನ ಚೆನ್ನಾಗಿದ್ದೀವಿ. ಓಕೆ, ದೇವ್ರು ನಿನ್ನ ಚೆನ್ನಾಗಿಟ್ಟಿರೋದ್ರಿಂದ ಚೆನ್ನಾಗಿದೆಯಾ. ಒಂದು ಕೈ ಚಾಚಬೇಕಂದ್ರೆ ದೇವ್ರ ಆಜ್ಞೆ ಬೇಕು ನಿನಗೆ, ನಿನ್ನ ಬೆರಳಾಡ್ಬೇಕಂದ್ರೂ ದೇವ್ರ ಆಜ್ಞೆ ಬೇಕು. ಒಂದು ಕ್ಷಣ 2 ಸೆಕೆಂಡ್ ಮೂಗಿನಲ್ಲಿ ಉಸಿರು ನಿಂತು ಹೋದ್ರೆ ಯಾರು ಇಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಎಲ್ಲ ಶೂನ್ಯ. ಆದ್ರಿಂದ ಇಲ್ಲಿರುವ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರಿಗೆ ಭಯಪಡುವ ಅವಶ್ಯಕತೆ ನಮಗಿದೆ. ದೇವರು ಇದಾನೆಂಬುದಾಗಿ ನಾವು ದೃಢವಾದ ನಂಬಿಕೆಯಿಂದ ಕೆಟ್ಟದನ್ನು ನಿರಾಕರಿಸಿ ನಮ್ಮ ಜೀವಿತದಲ್ಲಿ
ಬರುವ ಎಲ್ಲ ಸೋಲುಗಳನ್ನು ಮೆಟ್ಟಿ ನಿಂತು ಶೋಧನೆಯಲ್ಲಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿ, ದೇವ ನೀನು ನನಗೆ ಸಹಾಯಕನೆಂಬುದಾಗಿ ನಾನು ನೀನು ನಿಲ್ಲುವುದಾದರೆ ಅಲ್ಲಿ ನಿನಗೆ ಕೇಡನ್ನು ಕಲ್ಪಿಸುವ ಜನರು ಅನೇಕರಿರ್ಬೋದು. ನೀನು ದೇವರ ವಾಕ್ಯ ಕೇಳಿದಂಥ ಜನರು ಅನೇಕರಿರ್ಬೋದು. ನೀನು ಅನೇಕ ಸಾರ ಅವರಿಗೆ ಬೋಧಿಸಿದೋ, ದೇವರ ಮಾತನ್ನು ಕೇಳಿದ್ದು ದೇವರ ಮಾತು ಸತ್ಯ ಅಂತ ಹೇಳಿರ್ಬೋದು, ಅವ್ರು ಕೇಳದೇ ಇರ್ಬೋದು. ಡೋಂಟ್ ವೆರಿ ಹಲ್ಲೆಲೂಯಾ. ನಾಶನ ನಿನಗಲ್ಲ, ಅವರಿಗೆ. ಒಂದು ಸಾರಿ ಮತ್ತೊಂದು ಸಾರಿ ಆ ವಾಕ್ಯ ಓದಿ ಮುಗಿಸ್ಕೋಬೇಡ. 6 ಊರಲ್ಲಿ ಕೊಂಬೂದಿದರೆ ಜನರು ಅಂಜರು, ಯೆಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸುವುದು. ದೇವರು ಆಜ್ಞಾಪಿಸಿದ್ರೆ ಊರಿಗೆ ವಿಪತ್ತು ಸಂಭವಿಸಿದಾಗ ಇರ್ತದ? ವಿಪತ್ತು ಬಂದಾಗ ಎಲ್ಲಿಗೆ ಹೋಗ್ತಾರೆ ಹೇಳ್ರಿ ಇವರು? ಈ ಸೇವಕನೋಗಿ ಹೇಳ್ತದನಂತಪ್ಪ, ಈ ಊರಿಗೆಲ್ಲ ವಿಪತ್ತು ಸಂಭವಿಸುತ್ತೆ, ಜಲ್ದಿ ಗಡ್ಡೆ ಆದ್ರಪ್ಪ. ದೇವರು ಬರುವ ಒಂದು ಬರುವಿಕೆ ಬಹಳ ಸಮೀಪವಾಗಿದೆ. ಎಲ್ಲರೂ ಮನ ತಿರುಗಿ, ಪಾಪವನ್ನು ಬಿಟ್ಟು ಮನ ತಿರುಗಿ ರಕ್ಷಣೆ ಹೊಂದಿ ಮಾರು ಮನಸ್ಸು ಹೊಂದಿ ದೇವರ ಕಡೆಗೆ ಬರೆಯಪ್ಪ ಅಂತ ಹೇಳಿದ್ರೆ ಯಾರು ಕೇಳ್ತಾ ಇಲ್ಲ ಅಂತೆ. ಅಲ್ಲಿರುವ ರಾಜ್ಯ ಒಬ್ಬನ ಆಜ್ಞಾಪಿಸಿದ್ರೆ, ಯಾರು ಹೇಳಿದ್ದು ನಮ್ಮೂರಿಗೆ ಅದಾಗ್ತದಂತ ಅವ್ನು ಎಲ್ಲಿದ್ದಾರೆ ಹಿಡ್ಕೊಂಬರಿ. ಹಲ್ಲೆಲೂಯಾ. ಹಿಡ್ಕೊಂಬಂದು ರಾಜನ ಮುಂದೆ ನಿಂತಿಸ್ತಾರೆ ಅವನು. ಏನಪ್ಪ ಇದು ಹೇಳಿದಿ ಅಂತ, ನಿಜನಾ? ಎಸ್ ರಾಜ ಹೇಳಿದೀನಿ. ನಿನಗೇನು ಗೊತ್ತಾಯ್ತು? ಹಲ್ಲೆಲೂಯಾ. ನಿನಗೇನು ಗೊತ್ತಾಯ್ತು? ದೇವರ ದರ್ಶನ ಪ್ರಭು ಅದು. ಇವನು ಹೋಗಿ ಕಾರಾಗೃಹದಲ್ಲಿ ಹಾಕಿ. ನೆಕ್ಸ್ಟ್ ಪಾಯಿಂಟ್, ನೀವು ಇಲ್ಲಿ ಯಾರಾದ್ರೂ ಬೈಬಲ್ ಓದೋರು ಇದ್ದೀರಾ? ಬೈಬಲ್ ಓದೋರು, ಬಹಳ ನೀಟಾಗಿ ಬೈಬಲ್ ಓದೋರು ಇದ್ದೀರಾ? ಯಾರು ಕಾರಾಗೃಹದಲ್ಲಿದ್ದಾರೆ? ಕಾರಾಗೃಹದಲ್ಲಿ ದೈವ ಸೇವಕರಿದ್ದಾರೆ. ಯಾರಿದ್ದಾರೆ ನಿಮಗೆ ಗೊತ್ತಾ? ಹೇಳ್ರಿ, ಯಾರಾದ್ರೂ ನೋಡೋಣ. ಕಾರಾಗೃಹದಲ್ಲಿ ಯಾರಿದ್ದಾರೆ? ಕಾರಾಗೃಹದಲ್ಲಿ ಯಾರಿದ್ದಾರೆ? ಯೆರೆಮೀಯನ ಪುಸ್ತಕ 37ನೇ 16ನೇ ವಚನ. ಗಮನಿಸಬೇಕಾದಂಥ ಕೆಲವು ವಿಷಯಗಳು ಈ ದಿನ ಕೊನೆ ಅಂತ್ಯಕಾಲದಲ್ಲಿ ಇದು ಎಂಬುದಕ್ಕಿಂತ ಸೂಚನೆ. ನಾವು ಇನ್ನೂ ಅಹಂಕಾರಿಗಳಾಗಿರದೆ ದೇವರಿಗೆ ವಿಧೇಯರಾಗಿ, ದೇವರೇ ನನ್ನ ಕಾಪಾಡು ಈ ಕೊನೆಯ ದಿನಗಳಲ್ಲಿ ಎಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಹಲ್ಲೆಲೂಯಾ. ನಾವು ಹಿಂಗೆ ಇರ್ತು ಅಂತ ಹೇಳಕ್ಕೆ ಕೂಡ ಆಗಲ್ಲ. ಆದ್ರೂ ಬಹಳ ಎಚ್ಚರದಿಂದ ಇರ್ಬೇಕು ನಾವು. ಕಳ್ಳನು ಮನೆಗೆ ಬಂದ್ರೆ, ನಮ್ಮ ಮನೆಯಲ್ಲಿ ಖಜಾನೆ ಇದ್ದದ್ರೆ ನಾವು ಎಷ್ಟು ಆ ದಿನ ಯಾರಾದ್ರೂ ನಮ್ಗೆ ಹೇಳ್ತಾರೆ, ಇವತ್ತು ಕಳ್ಳರು ಬರ್ತಾ ಇದ್ದಾರೆ ಊರಿಗೆ, ನಿಮ್ಮ ಮನೆಗೆ ಕಳ್ಳರು ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ ಖಜಾನೆ ಇದೆ, ನೀವು ಎಚ್ಚರವಾಗಿರ್ತಾರ? ಏನಾದ್ರು ನಿದ್ದೆಗಳಿಗೆ ತಿಂದು ಜವಾಸ್ ನಿದ್ದೆ ಮಾಡ್ತಾರ? ನಿದ್ದೆ ಬರೋದೊಂದು ವಿಧ ಆದ್ರೆ ಅವತ್ತು ನಿದ್ದೆಗಳಿಗೆ ಸ್ಪೆಷಲ್ ಆಗಿ ನಿದ್ದೆಗಳಿಗೆ ತಾನು ಮಕ್ಕಂತರ ಇಲ್ಲಲ್ಲ. ನಿದ್ದೆ ಬಂದ್ರು ಕೂಡ ಕಣ್ಣಿಗೆ ನೀರಕ್ಕಂತ, ಯಾಕಂದ್ರೆ ಕಳ್ಳ ಯಾವಾಗ ಬರ್ತಾನೆ ಗೊತ್ತಿಲ್ಲ ಅಂತ. ದೇವರು ಕೂಡ ಅದೇ ವಾಕ್ಯ ಹೇಳ್ತದೆ, ನಾನು ಕಳ್ಳನು ಬರುವಂತೆ ಬರುತ್ತೇನೆ, ಕಣ್ಣು ರಪ್ಪೆ ಬಡಿಯೋದ್ರೊಳಗಾಗಿ ಬರ್ತೇನೆ. ಬಂದು ಸಿದ್ಧವಾದವ್ರನ್ನು ಮಾತ್ರ. ಯಾರನ್ನಂತ? ಪಾಪದಲ್ಲಿದ್ದವ್ರನ್ನ, ಕುಡಿತದಲ್ಲಿದ್ದವ್ರನ್ನ, ಚಟದಲ್ಲಿದ್ದವ್ರನ್ನ, ನಾನಾ ವಿಷಯದಲ್ಲಿ ಬಲಹೀನರಾದವ್ರನ್ನ ಇಲ್ಲ, ದೇವರಿಗಾಗಿ ಕಾಯುವವರನ್ನು ದೇವರ ತಾಕ್ಷಣದಲ್ಲಿ ಆತನು ಪರಲೋಕಕ್ಕೆ ಹೋಯಿತನಂತ. ಆತ್ಮೀಯ ಸಹೋದರಿ ಸಹೋದರ, ಯೆರೆಮೀಯನ ಪುಸ್ತಕ 37ನೇ 16ನೇ ವಚನ ಓದ್ರಿ. ಯೆರೆಮೀಯನು ಆ ಬಂದಿಖಾನೆಯ ನೆಲಮನೆಗಳಲ್ಲಿ ಎಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಯೆರೆಮೀಯನು ಅಂದ್ರೆ ಯಾರು? ಒಬ್ಬ ಪ್ರವಾದಿ, ದೈವ ಸೇವಕರು. ಅಂದ್ರೆ ಈತನ ಈತನ ಏನ್ ದೇವರು ದರ್ಶನ ಕೊಡ್ತಾ ಇದ್ದಾನೋ ಅದನ್ನೇ ಜನರು ಮುಂದೆ ನುಡಿತಾನೆ. ಈಗೋ ಈ ರೀತಿ ನನಗೆ ದರ್ಶನ ಆಯ್ತು, ಈ ರೀತಿ ನನಗೆ ಇದಾಯ್ತು ಅಂತ ಹೇಳಿದ್ರೆ ಅದನ್ನು ಯಾರು ಹೋಗ್ತಾ ಇಲ್ಲ. ಅದನ್ನು ಹೋಗಿ ರಾಜಾಗ್ರ ಸ್ಥಾನದಲ್ಲಿ ಹೇಳ್ತಾರೆ. ರಾಜ, ನಮ್ಮೂರಲ್ಲಿ ಒಬ್ಬ ಸೇವಕನಿದ್ದಾನೆ, ಅವನಿಗೆ ಎಷ್ಟು ಅಹಂಕಾರ ಇದೆ ಗೊತ್ತಾ? ನಮ್ಮೂರಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾನ ಅವನು. ಹಲ್ಲೆಲೂಯಾ. ನಮ್ಮೂರಿನ ಬಗ್ಗೆ ಏನ್ ಮಾತಾಡ್ತಾನ ಅವನು? ಕೇವಲವಾಗಿ ಎಲ್ಲಿದ್ದಾನ ಅವನು? ಕರ್ಕೊಂಬರಿ. ರಾಜನ ಮುಂದೆ ಯೆರೆಮೀಯನ ದೈವ ಸೇವಕ ಪ್ರವಾದಿ ಯೆಶಾಯ, ಯೆರೆಮೀಯ ಇವರೆಲ್ಲ ಪ್ರವಾದಿಗಳು, ಪ್ರವಾದಿಗಳೇ. ಈಗೇನು ಓದ್ತಾ ಇದೀವಿ, ಆಮೋಸ್ ಆತನು ಪ್ರವಾದಿ. ಮುಂದೆ ಆಗುವಂತ ನಡೆಯುವಂತ ಪ್ರತಿಯೊಂದು ಕಾರ್ಯಗಳನ್ನು ಅವ್ರು ಹೇಳ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ಬೈಬಲ್ನಲ್ಲಿರುವ ಸತ್ಯ, ಬೈಬಲ್ನಲ್ಲಿರುವಂತಹ ಸತ್ಯಾಂಶ ಬೇರೆ ಎಲ್ಲಿ ಇಲ್ಲ, ಹೊರಗಡೆ ಎಲ್ಲಿ ಇಲ್ಲ. ನಾವು ಎಲ್ಲಿ ಕಾಲಜ್ಞಾನಗಳಿಂದ ಕೇಳುವುದಾದ್ರೆ, ಕಾಲಜ್ಞಾನದಂತೆ ನಾವು ಕೇಳುವುದಾದ್ರೆ ಎಲ್ಲರೂ ಕಾಲಜ್ಞಾನ ಹೇಳ್ತಾರೆ. ಕೆಲವರು ಹೇಳ್ತಾರೆ ಕಾಲಜ್ಞಾನ. ನಿಮಗೆ ಗೊತ್ತಾ? ಜಾಗರಣೆ ಎಷ್ಟು ಜನ ಗೊತ್ತು? ಜಾಗರಣೆ ಗೊತ್ತಿದೆಯಾ? ಜಾಗರಣೆ ಎಷ್ಟು ಜನ ಗೊತ್ತಿಲ್ವಾ? ಜಾಗರಣೆ ಗೊತ್ತಿಲ್ವಾ? ಎಲ್ಲಿರೋದು? ಎಲ್ಲಿದ್ರಿ? 2000 ವರ್ಷಗಳಿಂದ ಕ್ರಿಸ್ತ ಪೂರ್ವ
ಸಾಕ್ಷಾತ್ ನಜರೇತಿನ ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಬೈಬಲಲ್ಲಿ ಬರೆಯಲ್ಪಟ್ಟಿದ್ದಾರೆ. ಇಸ್ರಾಯೇಲರು ಅದನ್ನು ಆಚರಿಸಿದ್ದಾರೆ, ಅದನ್ನು ನಾವು ಆಚರಿಸ್ತಾ ಇದ್ದೀವಿ ಜಾಗರಣೆ ಅಂತ. ಹೊಸ ಒಡಂಬಡಿಕೆಗೆ ಬರುವಾಗ ಯಜ್ಞದ ಕುರಿ ಆತನ ರಕ್ತವನ್ನು ಸುರಿಸಿ ಆತನ ರಕ್ತದಿಂದ ವಿಮೋಚನೆ ಆದವರು ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಅನ್ಯ ಆಚಾರ್ಯ ನಮಗೆ ಬೇಕಾಗಿಲ್ಲ ಅಂತ ಬೈಬಲ್ ನಮ್ಮ ಹತ್ರ ವಾದಿಸ್ತಾ ಇದೆ, ವಾದ ಮಾಡ್ತಾ ಇದೆ. ಇದೇ ಬೈಬಲಲ್ಲಿ ಮಾತು. ಕೆಲವು ಮಾತುಗಳಿದ್ದಾವೆ ಬೈಬಲಲ್ಲಿ, ಲೋಕದ ಮಾತುಗಳು. ಮಾನ್ಗೇಡಿ ಅಂತಾರೆ, ಎಲ್ಲಿದೆ ಮಾನ್ಗೇಡಿ ಅಂತ ಬೈಬಲಲ್ಲಿ? ಓದಿದ್ರೆ ಇದೆ, ಬೈಬಲಲ್ಲಿ ಇದೆ, ಜ್ಞಾನೋಕ್ತಿಗಳಿದೆ. ಎಲ್ಲಿಂದ ಬಂತ ಆ ವರ್ಡ್? ಎಲ್ಲಿಂದ ಬಂತು? ಫಸ್ಟ್ ಅದನ್ನ ನಾವು ಕಂಡುಹಿಡಿಬೇಕು. ಈ ವರ್ಡ್ ಲೋಕದಲ್ಲಿ ಹಾರಾಡ್ತಾ ಇದೆ ಅಂದ್ರೆ ಇದು ಎಲ್ಲಿಂದ ಬಂತು? ಕೆಲವು ಸ್ವಾಮೀಜಿಗಳು ಛತ್ರ ಹಿಡ್ಕೊಂಡು ಮುಳ್ಳಿನ ಅದೇನು ಮಳೆಯ ಚಪ್ಪಲಿ ಮೇಲೆ ನಿಂತು ಹೇಳ್ತಾರೆ, ಕಾಲ ಈ ವರ್ಷ ಹಿಂಗಾಗ್ತದಂತ. ಅದು ಎಷ್ಟು ಸತ್ಯ? ಎಷ್ಟು ಸತ್ಯ ಹೇಳ್ತಿದ್ರೆ ಒಂದು ಮೈಕ್ ಆಫ್ ಮಾಡಿ ಅನ್ಮ್ಯೂಟ್ ಮಾಡಿದ್ರು. ಹಲ್ಲೆಲೂಯಾ. ಎಷ್ಟು ಸತ್ಯನೋ ಪ್ರಿಯರೇ, ಯೆರೆಮೀಯನು ಅದನ್ನೇ ಹೇಳ್ತಾ ಇದ್ದಾನೆ ಒಬ್ಬ ರಾಜನ ಮುಂದೆ. ನೋಡ್ರಿ ಆ ವಾಕ್ಯ ಓದ್ರಿ, 16:37-16. ಯೆರೆಮೀಯನು ಆ ಬಂದಿಖಾನೆಯ ನೆಲಮನೆಗಳಲ್ಲಿ ಕೆಲವು ದಿವಸ ಇದ್ದ ಮೇಲೆ ಅರಸನಾದ ಚಿದ್ಕೀಯನು ಅವನನ್ನು ಕರೆತರಿಸಿ, ಯೆಹೋವನಿಂದ ದೈವೋಕ್ತಿಯು ದೊರೆಯಿತೋ ಎಂದು ತನ್ನ ಮನೆಯಲ್ಲಿ ರಹಸ್ಯವಾಗಿ ವಿಚಾರಿಸಲು. ಹೆಂಗೆ ವಿಚಾರಿಸ್ತಾನ ಹೇಳ್ರಿ ಇವನು? ದೇವರಿಂದ ಏನಾದ್ರು ಉತ್ತರ ಬಂತ? ನನ್ನ ಬಗ್ಗೆ ಏನಾದ್ರು ಬಂತ ಅಂದ್ರೆ ಇವನ ಬಗ್ಗೆ ಒಳ್ಳೆ ಸಂದೇಶ ತರಬೇಕು ಯಾರು? ಯೆರೆಮೀಯನು. ಒಂದು ವೇಳೆ ದೇವ್ರು ಹೇಳಿದ್ ಬಿಟ್ಟು ಬೇರೆದು ಹೇಳಿದ್ರೆ ಎಲ್ಲರಿಗೂ ಅಲ್ಲಿರುವ ಎಲ್ಲ ಜನ ಸಮೂಹ ಕರೆಕ್ಟ್ ಇರ್ತದೆ. ಬಟ್ ರಾಜನೇನು ಎಕ್ಸ್ಪೆಕ್ಟ್ ಮಾಡಿದಾನೋ ಅದು ಅಲ್ಲಿಲ್ಲ. ಬಟ್ ದೇವ್ರು ಏನು ಹೇಳ್ತಾ ಇದ್ದಾನೋ ಯೆರೆಮೀಯನು ಅದನ್ನು ಹೇಳ್ತಾ ಇದ್ದಾನೆ. ನೀನು ಮತ್ತೊಬ್ಬ ರಾಜನ ಕೈಗೆ ಸಿಗ್ತಿ ಅಂತ, ನಿನ್ನ ರಾಜ್ಯವೆಲ್ಲ ಕೂಡ ಅವನ ಕೈಗೆ ಹೋಗ್ತದಂತ. ಇದು ಹೇಳಿದ ಕೂಡಲೇ ಮತ್ತೆ ಯೆರೆಮೀಯನು ಎಲ್ಲಿ ಆಗ್ತಾನೆ ಹೇಳ್ತಾ ಇರ್ತಾನೆ? ಹೋದ್ರಿ ಆ ವಾಕ್ಯ. ಯೆರೆಮೀಯನು ಹೌದು ದೊರೆಯಿತು. ನೀನು ಬಾಬೆಲಿನ ಅರಸನ. ನೀನು ನೋಡ್ರಿ ಇವತ್ತು ನಾವು ದೇಶದ ಬಗ್ಗೆ ಮಾತನಾಡ್ತಾ ಇದೀವಿ. ಕೆಲವು ದೇಶಗಳು ಶೂನ್ಯವಾಗ್ತಾ ಬರ್ತಾ ಇದಾವೆ. ನಿಮಗೆ ಗೊತ್ತಾ? ಅಲ್ಲಿ ನಿವಾಸ ಮಾಡಲಿಕ್ಕೆ ಜನರು ಕೂಡ ಇಲ್ಲ. ಈ ದಿನ ಅನೇಕ ಭಯಂಕರವಾದ ಯುದ್ಧಗಳು ನಡೆದಿದ್ದಾವೆ. ಅಲ್ಲಿ ನರಪ್ರಾಣಿ ಕೂಡ ಕೆಲವರು ಇಲ್ಲ. ಕೆಲವು ದೇಶಗಳಲ್ಲಿ ದೇಶ ಬಿಟ್ಟು ದೇಶಕ್ಕೆ ಹೋಗಿದ್ದಾರೆ. ಈ ದಿನ ನಾವು ಆ ಕೊನೆ ಕಾಲದ ಬಗ್ಗೆ ಮಾತನಾಡ್ತಾ ಇದೀವಿ. ಇನ್ನು ಕೊನೆ ಕಾಲ ನನಗೇನು ಸಂಬಂಧ ಇಲ್ಲ ಅಂತ ನೀನು ಅನ್ಕೊ, ಇದರಲ್ಲಿ ನನಗೇನು ಸಂಬಂಧ ಪ್ರಭು ಅಂತ ನೀನು ಅನ್ಕೊಂಡ್ರೆ ಅಲ್ಲೇ ನೀನು ಅಲ್ಲೇ ಹೋಗ್ತಾ ಇದೆ ಅಂತ ಅರ್ಥ. ನಿನಗೆ ಅದು ಸಂಬಂಧ ಇದೆ. ನನಗೆ ಅದು ಬಹಳ ಎಫೆಕ್ಟಿವ್ ಆಗಿರ್ತದೆ. ಆದ್ದರಿಂದ ಕ್ರಿಸ್ತನ ಕಡೆಗೆ ತಿರುಗಿ ಮಾರು ಮನಸ್ಸು ಹೊಂದಿ ಪಾಪಗಳನ್ನು ತ್ಯಜಿಸಿ ದೇವರ ಮಾರ್ಗದಲ್ಲಿ ನಡೆಯುವ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಆದ್ದರಿಂದ ಈ ವಾಕ್ಯ ದಿನ ನಾವು ಧ್ಯಾನ ಮಾಡ್ತಾ ಇದೀವಿ. ಕಮನ್ ರೀ. ಬಾಬೆಲಿನ ಅರಸನ ಕೈಯಲ್ಲಿ ಸಿಕ್ಕಿ ಬೀಳುವೆ ಅಂದನು. ಏನು ಹೇಳ್ತಾ ಇದ್ದಾನೆ? ಚಿದ್ಕೀಯನು ಒಬ್ಬ ದೇಶದ ರಾಜನು ಇನ್ನೊಬ್ಬ ದೇಶದ ರಾಜನ ಕೈಗೆ ಸಿಕ್ಕಿ ಬೀಳುವೆ ಅಂದನು. ಯಾರಂತ ಇದ್ದಾರೆ ಅದನ್ನ? ಒಬ್ಬ ದೈವ ಸೇವಕನ ಹತ್ರ ಅದನ್ನ ಪಂಚಂ ಕೇಳ್ತಾ ಇದ್ದಾನೆ, ಅಂದ್ರೆ ದರ್ಶನ ಕೇಳ್ತಾ ಇದ್ದಾನೆ. ನಾವು ಈಗ ಹೆಂಗ ಪಂಚಂ ಕೇಳ್ತೀವಿ? ಯಾವ ದಿನ ಬೇಸೈತ್ ಪ್ರಭುವಾ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ದಿನ ಬೇಸೈತ್ ಅಂತ ಕೇಳ್ತಾ ಇದ್ದೀವಿ. ಹಲ್ಲೆಲೂಯಾ. ಅದು ಯಾರು ಮೊನ್ನೆ ಒಬ್ಬ ಗುರುಜಿ ಹೇಳ್ತಾರೆ, ಆರ್ಯವರ್ಧನ್. ಯಾರು? ಆರ್ಯವರ್ಧನ್. ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ ಲಕ್ಷ್ಮೀ ಒಲಿಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ತಿಕ್ಕಕ್ಕೆ ಪೂಜೆ ಮಾಡ್ಬೇಕಂತ ಹೇಳ್ತಾನೆ ಆರ್ಯವರ್ಧನ್ ಗುರುಜಿ. ಹಲ್ಲೆಲೂಯಾ. ಹಂಗೆ ಈ ರಾಜನು ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ ಹೇಳ್ರಿ? ಅಪ್ಪ ಏನಾಗ್ಬೋದು ಅಂತ. ಬಟ್ ಈ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. ಈ ವ್ಯಕ್ತಿ ಹೇಳಿದ ಕೂಡಲೇ ಆ ವ್ಯಕ್ತಿನ ಎಲ್ಲಿ ಕಳಿಸ್ತಾ ಇದ್ದಾನೆ ಅಂತ ಹೋಗಿ. ಅರಸನಾದ ಚಿದ್ಕೀಯನಿಗೆ, ನೀವು ನನ್ನನ್ನು ಸೆರೆಯಲ್ಲಿ ಹಾಕಿಸಿದ್ದಕ್ಕೆ ನಾನು ನಿನಗಾಗಲಿ ನಿನ್ನ ಸೇವಕರಿಗಾಗಲಿ ಈ ಜನರಿಗಾಗಲಿ ಯಾವ ಅಪರಾಧವನ್ನು ಮಾಡಿದೆನು? ನೋಡಿ, ನನ್ನ ಸೆರೆಯಲ್ಲಿ ಹಾಕಿಸಿದ್ರಲ್ಲ, ಏನ್ ಮಾಡಿದೆ ನಾನು? ಒಬ್ಬ ದೈವ ಸೇವಕನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನಗೆ ಹಿಂಸೆ ಕೊಟ್ರಲ್ಲ, ಏನ್ ಮಾಡಿದೆ ನಾನು? ನನಗೆ ಹಿಂಸೆ ಕೊಡೋದ್ರಿಂದ ನೀವೇನ್ ಚೆನ್ನಾಗಿರಲ್ಲ. ಹಲ್ಲೆಲೂಯಾ. ಈಗ ನೀನು ದೇವರ ಮಗನು, ನಿನ್ನ ಹಿಂಸೆ ಕೊಟ್ರೆ ಯಾರು ಬೇಸಿರಲ್ಲ.
ದೇವರ ಮಕ್ಕಳು ಒಂದು ಊರಲ್ಲಿ ಅವರು ಕಾಲಿಗೆ ತಿರುವ ಧೂಳು ಜಾಡಿಸಿ ಬಂದ್ರು ಆ ಊರಿಗೆ ನ್ಯಾಯ ತೀರ್ಪಿರ್ತದಂತೆ. ಯಾವಾಗ ಕರ್ತನು ಬರುವಾಗ ಬರೀ ಕಾಲಿಗೆ ಧೂಳು ಜಾಡಿಸಿ ಬಂದ್ರೆ ಸಾಕು, ನ್ಯಾಯ ತೀರ್ಪಿರ್ತದೆ. ನೋಡ್ರಿ ವಾಕ್ಯ ಸ್ವಲ್ಪ ಬಾಬೆಲಿನ ಅರಸನು ನಿಮಗೂ ಈ ದೇಶಕ್ಕೂ ವಿರೋಧವಾಗಿ ಬಾರನು ಎಂದು ನಿಮಗೆ ಸಾರಿದ ನಿಮ್ಮ ಪ್ರವಾದಿಗಳು ಈಗ ಎಲ್ಲಿ? ನಿನ್ನೊಡನೆಯ ಅರಸನೇ, ಈಗ ಸ್ವಲ್ಪ ಚೆನ್ನಾಗಿ ಹೋದ್ರಪ್ಪ ಬೈಬಲ್. ಯಾರಾದ್ರು ಬಾಬೆಲಿನ ಅರಸನು ನಿಮಗೂ ಈ ದೇಶಕ್ಕೂ ವಿರುದ್ಧವಾಗಿ ಬಾರನು ಎಂದು ನಿಮಗೆ ಸಾರಿದ ನಿಮ್ಮ ಪ್ರವಾದಿಗಳು ಈಗ ಎಲ್ಲಿದ್ದಾರೆ? ನೋಡ್ರಿ, ದೇಶಕ್ಕೆ ಅವ್ರು ಏನ್ ಹೇಳಿದಾರೆ ಅಲ್ರಿ, ಕೆಲವರು ಈ ಯೆರೆಮೀಯ ಬರೋದಕ್ಕಿಂತ ಮುಂಚೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಯಾರು ಬರಲ್ಲ ನಿಮ್ಗೆ ಅಂತ. ಆದ್ರೆ ಯಾರೋ ಬಂದಿದ್ದಾರೆ ಅಂದ್ರೆ ಅದು ಸುಳ್ಳ ಇದು ಸುಳ್ಳ. ಯೆರೆಮೀಯನು ಹೇಳ್ತಾ ಇದ್ದಾನೆ ಇದು ಹಾಗೆ ಆಗ್ತದಂತ ಹೇಳ್ತಾ ಇದ್ದಾನೆ, ಅದು ಆಗ್ತಾ ಬರ್ತಾ ಇದೆ. ಬಟ್ ಮುಂಚೆ ಇದ್ದ ಪ್ರವಾದಿಗಳು ಸುಳ್ಳು ಹೇಳ್ತಾ ಇದ್ದಾರೆ, ಅದಾಗಿಲ್ಲ. ಬಟ್ ಈಗೇನಾಗ್ತಾ ಇದೆಯೋ ಅದನ್ನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಹೇಳಿದಕ್ಕಾಗಿ ಯೆರೆಮೀಯನು ಮತ್ತೆ ಕಾರಾಂತರದಲ್ಲಿ ಎಲ್ಲಿ ಸೆರೆಮನೆಗಳಲ್ಲಿ. ಅಲ್ಲೆಲ್ಲೂಯ್ಯ. ಜನರ ಆಲೋಚನೆ ಹೆಂಗಿದೆ ನೋಡ್ರಿ. ಈ ಜನರ ಆಲೋಚನೆ ಹೆಂಗಿರ್ತದಂದ್ರೆ ಯಾವಾಗ್ಲೂ ಸೈತಾನ ಆಲೋಚನೆ ದೇವರಿಗೆ ವಿರುದ್ಧವಾಗಿನೇ ಇರ್ತದೆ. ಸೈತಾನ ಆಲೋಚನೆ ಹೆಂಗಿರ್ತದೆ ಹೇಳ್ರಿ, ದೇವರಿಗೆ ವಿರುದ್ಧವಾಗಿನೇ ಇರ್ತದೆ. ಅದು ದೇವರನ್ನ ಯಾವತ್ತು ಅಂಗೀಕರಿಸಲ್ಲ. ಆ ಆಲೋಚನೆಗಳು ಕೆಲವು ಜನರ ಆಲೋಚನೆ ಹೆಂಗಿರ್ತಾವಂತೆ ಮನಸ್ಸಿನಲ್ಲಿ ಅಂತ ನೋಡುವುದಾದ್ರೆ ಬಹಳ ಕೆಟ್ಟ ಆಲೋಚನೆಗಳು ಎಷ್ಟಿರ್ತಾವ ಅಲ್ಲಿ ಆ ಊರಲ್ಲಿ ಎಷ್ಟೇ ಜನರು ಕೆಟ್ಟವರು ಅತಾತ್ವಾಗಿ ಅವ್ರ ಮೇಲೆ ನಾಶನ ಬರ್ತದೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಏನೇನು ಮನುಷ್ಯರ ಗಮನಿಸ್ರಿ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದಲ್ಲವೇ? ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ. ಏನೇನೋ ಯಾವಾಗಲೂ ಮನುಷ್ಯರು ಏನ್ ಆಲೋಚನೆ ಮಾಡ್ತಾ ಇದಾರೆ ಅಂತ ಹೇಳಿ ಚಪ್ಪಂಡಿ మీరు చెప్పాలి. ಮನಸ್ಸಲ್ಲಿ ఏం ఆలోచిస్తున్నారంటే ఎప్పటికీ కూడా చెడు ಕೆಟ್ಟದ್ದು ಏನ್ ಮಾಡ್ತಾ ಇದಾರೆ ಅಂತ ಅವರು ಸ್ವಲ್ಪ ಚೆನ್ನಾಗಿ ಹೋದ್ರೆ ಆ ವಾಕ್ಯ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸಿದಲ್ಲವೋ? ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ಏನ್ ಮಾಡಿದಂತ ಆತನು ಈ ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪಪಟ್ಟ. ಏನಕ್ಕಾಗಿ ಪ್ರೇರೆ? ಯಾರಿಗಾಗಿ ಪಶ್ಚಾತ್ತಾಪ ಪಟ್ಟ ಹೇಳ್ರಿ ದೇವರು? ಯಾರು ತನ್ನ ಮಾತು ಕೇಳಿಲ್ವೋ ಅವರಿಗಾಗಿ ಪಶ್ಚಾತ್ತಾಪ, ಕೇಳಿದವರಿಗಾಗಿ ಅಲ್ಲ. ಈಗ ಕೇಳುವಂತ ಜನರು ಗಮನಿಸ್ರಿ, ಕೇಳುವಂತ ಜನರು ಎಷ್ಟು ಜನರು ಇದ್ದಾರೋ ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯವನ್ನು ಕೈಗೊಂಡು ದೇವ ಕಷ್ಟವಾಗ್ಲಿ ನಷ್ಟವಾಗ್ಲಿ ಲಾಭವಾಗ್ಲಿ ಐಶ್ವರ್ಯವಾಗ್ಲಿ ಬಡತನವಾಗ್ಲಿ ಯಾವ ಸ್ಥಿತಿಯಲ್ಲಿದ್ರು ನಿನಗೆ ಸ್ತೋತ್ರ, ನೀನು ಬರೋವರೆಗೂ ನಮ್ಮ ಜೀವಿತ ಸಾಗಬೇಕೆಂಬುದಾಗಿ ನಾವು ಯಾರಾದ್ರೂ ಆ ತೀರ್ಮಾನದಲ್ಲಿ ಇರುವುದಾದ್ರೆ ನೋಡ್ರಿ, ಖಂಡಿತವಾಗ್ಲೂ ದೇವರು ಏನ್ ಮಾಡ್ತಾರಂತ ಎಲ್ಲ ನಾಶನದಿಂದ ನಮ್ಮನ್ನು ತಪ್ಪಿಸ್ತಾರಂತ. ಇಲ್ಲಿ ಕೆಲವರು ಇದ್ದಾರೆ, ಈ 6ನೇ ಅಧ್ಯಾಯದಲ್ಲಿ ಕೆಲವರು ಇದ್ದಾರೆ. ಈ 7ನೇ ಅಧ್ಯಾಯದಲ್ಲಿ ಬರೋದ್ರೊಳಗಾಗಿ ಎಲ್ಲ ಚರಿತ್ರೆ ಉಲ್ಟಾಗ್ಬಿಟ್ಟಿದೆ. 7ನೇ ಅಧ್ಯಾಯದಲ್ಲಿ ಏನ್ ನಡೆದಿದೆ ಹೇಳ್ರಿ? ಯಾರಾದ್ರೂ ಬದುಕಿದಾರ? ಆದಿಕಾಂಡ 7ನೇ ಅಧ್ಯಾಯದಲ್ಲಿ ಯಾರಾದ್ರೂ ಬದುಕಿದಾರ ಬ್ರದರ್ ತಮ್ಮ? ಬದುಕಿದಾರ? ಏನಕ್ಕಾಗಿ ಹೇಳ್ರಿ? ಏನ್ ಬಂತು ಅವ್ರ ಮೇಲೆ? ಜಲಪ್ರಳಯ ಬಂತು, ಎಲ್ಲ ಸರ್ವನಾಶ. ಮತ್ತೆ ಯಾರು ಮಾತ್ರ ಉಳಿದ್ರಲ್ಲಿ? ಯಾಕೆ ಉಳಿದ ನೋಹನ್ನ? ದೇವರ ಭಯ ಅವನಲ್ಲಿ ಇದೆ. ದೇವರಿಗೆ ಭಯಪಡುವ ವ್ಯಕ್ತಿ ನೋಹನ್. ಆದ್ದರಿಂದ ಸ್ವಯ ದೇವರು ನೋಹನಿಗೆ ಹೇಳ್ತಾನೆ, ಇಗೋ ನಿನ್ನ ಕುಟುಂಬಕ್ಕೆ ನಿನಗೆ ಒಂದು ನಾವಿ ಸಿದ್ಧ ಮಾಡು, ಈ ಲೋಕಕ್ಕೆ ನಾನು ಅಂತ್ಯವನ್ನು ಕಡೆ ಕಾಣಿಸಲಿದ್ದೀನಿ. ಅಂದ್ರೆ ಇಲ್ಲಿ ಯಾರು ಬದುಕಲ್ಲ. ಅಲ್ಲೇಲೂಯ್ಯ. ಇಲ್ಲಿ ಯಾರು ಬದುಕಲ್ಲ. ನೋಹನ ಕೂಡ ಬದುಕಿಲ್ಲ. ನೋಹನ ಚರಿತ್ರೆ ಹಿಸ್ಟ್ರಿಯಲ್ಲಿ ನೋಡುವುದಾದ್ರೆ ನೋಹನ ಎಷ್ಟು ವರ್ಷ ಬದುಕಿದಾನೆ ಹೇಳಿ? 900 ವರ್ಷ ಬದುಕಿದಾನೆ. 900 ಚಿಲ್ಡ್ರನ್. ಎಷ್ಟು ವರ್ಷ? ಮನುಷ್ಯನಿಗೆ ಇದ್ದಿದ್ದು 1000 ವರ್ಷ ಅಂತ ಮೊದಲು. 1000 ವರ್ಷ ಒಂದು 0 ತೆಗೆದ್ಬಿಟ್ಟ ದೇವರು ಅಷ್ಟೇ. ಈಗ 100ಕ್ಕೆ ಬಂದ್ಬಿಡ್ತು. 900 ಲೆಸ್ 100 ಮಾತ್ರ ಫಿಕ್ಸ್. 1000 ವರ್ಷ ಆಯಸ್ಸಲ್ಲಿ ಒಂದೇ 0 ತೆಗೆದ. ನೋಡಿ, ದೇವರು ಅನಂತ ಜ್ಞಾನಿ ಪ್ರಿಯರೇ. ಇಲ್ಲಿ ಮಾಸ್ಟರ್ ಟೀಚರ್ಗಳೆಲ್ಲ ಜ್ಞಾನಿ. ದೇವರು ಅನಂತ ಜ್ಞಾನಿ, ಸರ್ವಜ್ಞಾನಿ. ಆತನ ಚಿತ್ತಕ್ಕೆ ವಿಧೇಯರಾದವರು ನಾಶನನ್ನು ತಪ್ಪಿಸ್ತಾನೆ, ಕೇಡಿನಿಂದ ತಪ್ಪಿಸ್ತಾನೆ, ಬರಗಾಲದಲ್ಲಿ ಪೋಷಿಸ್ತಾನೆ, ಸಮಸ್ತ ರೋಗಗಳಿಂದ ಬಿಡಿಸಿ ಎಲ್ಲ ಹಾನಿಕರವಾದಂಥ ಕೇಡಿನಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಆತನ ಶಕ್ತನು. ಆದ್ದರಿಂದ ಪ್ರತಿದಿನ ದೇವರಿಗೆ ವಿಧೇಯರಾಗಬೇಕು. ದೇವರಿಗೆ ವಿಧೇಯರಾದರೆ ಮಾತ್ರ ಇಲ್ಲಿ ಬಲ್ಲಪಾನದಲ್ಲಿ ನಮಗೆ ಸ್ವೇಚ್ಛೆ ಇರ್ತದೆ. ಅರ್ಥ ಆಗ್ತದ?
7ನೇ ಅಧ್ಯಾಯಕ್ಕೆ ಬರೋದ್ರೊಳಗಾಗಿ ಇಷ್ಟು ಎಲ್ಲ ಚೇಂಜ್. ಯಾರು ಕಾಣ್ತಾ ಇಲ್ಲ, ಭೂಮಿ ಮೇಲೆ ಏನು ಕಾಣ್ತಾ ಇಲ್ಲ, ಬೆಟ್ಟ ಕೂಡ ಕಾಣ್ತಾ ಇಲ್ಲ. ನೋಹನನಿರುವ ಊರು, ನೀತಿವಂತನಿರುವ ಊರು, ದೇವರು ವಿಧಿಸುವ ವಿಪತ್ತಿಗೆ ಯಾರು ತಟ್ಕೊಳ್ತಾರೆ ಹೇಳ್ರಿ? ಪ್ರಕೃತಿಯ ವಿಕೋಪಕ್ಕೆ ಒಂದು ಕ್ಷಣ ಕೂಡ ತಡೆಯಲ್ಲ ನಾವು. ಆದ್ರೆ ದೇವರು ಬರುವಾಗ ನಾವು ತಡಿತೀವ? ಆದ್ರೆ ದೇವರ ಭಯ ನಮಗಿಲ್ಲದೆ ಹೋದ್ರೆ ಬಹಳ ನಮ್ಮ ಕಾರ್ಯಗಳೆಲ್ಲ ಅಯೋಮಯವಾಗಿರ್ತವೆ, ನಮ್ಮ ಜೀವಿತ ಸ್ಥಿತಿ ಬದಲಾಗ್ತದೆ ಪ್ರಿಯರೇ. ಆದ್ದರಿಂದ ದೇವರಿಗೆ ಭಯಪಟ್ಟು ಜೀವಿಸುವುದೇ ಬಹಳ ಆಶೀರ್ವಾದಕರ. ಎಷ್ಟು ಜನ ನಂಬ್ತಾ ಇದ್ದೀವಿ? ದೇವರಿಗೆ ಹೆಂಗಿರ್ಬೇಕಂತ ನಾವು ಯಾವಾಗ? ಎಲ್ಲ ಸಮಯದಲ್ಲಿ. ನೋಹನ ಸತ್ತಿದ್ದಾನೆ, ನಾವು ಸಾಯ್ಬೇಕು. ಆದರೆ ಸತ್ರು ಕೂಡ ದೇವರು ನಮ್ಮ ಸಮಾಧಿಗಳನ್ನು ಗುರುತಿದ್ರು ಮತ್ತೆ ಜೀವ ಕೊಡ್ಲಿಕ್ಕೆ ಆತನ ಶಕ್ತಿ. ಅದಕ್ಕಾಗಿ ನಮಗಿರುವ ಸ್ವೇಚ್ಛೆ ಇದಲ್ಲ, ಈ ಸ್ಥಾನ ಅಲ್ಲ, ಈ ಊರಲ್ಲ, ನಮ್ಮ ಊರು ಬೇರೆ, ಅದು ಪರಲೋಕ, ಪರದೇಶ. ಎಲ್ಲರೂ ಹೇಳಿ ನಮ್ಮೂರು ಯಾವ್ದು ಹೇಳ್ರಿ? ನಮ್ಮೂರು ಯಾವ್ದು ಹೇಳ್ರಿ? ಪರದೇಶ. ಅಲ್ಲಿ ಅಲ್ಲಿ ನಮಗೆ ನಿತ್ಯ ದೇವರೊಂದಿಗೆ ದಿನವೂ ಆರಾಧನೆ. ಆ ರಾಜ್ಯಕ್ಕಾಗಿ, ಆ ರಾಜ್ಯ ಸಂಪಾದನೆ ಮಾಡೋದಕ್ಕಾಗಿ ಹೇಳ್ರಿ ಎಷ್ಟು ವರ್ಷ ಪ್ರಯಾಸ ಪಡ್ಬೇಕಂತ? ಎಷ್ಟು ವರ್ಷ ಪ್ರಯಾಸ ಪಡ್ಬೇಕಂತ? ಬೆಂಗಳೂರಲ್ಲಿ ಒಂದು ಸೈಟ್ ತೆಗೆದುಕೊಳ್ಳಕ ಒಂದು ಕುಟುಂಬ ಬೆಂಗಳೂರಲ್ಲಿ ಒಂದು ಸೈಟ್ ತೆಗೆದುಕೊಬೇಕ 9-10 ವರ್ಷ ಕಷ್ಟಪಟ್ಟಿದ್ದಾರೆ ಅಂತ ಒಂದು ಸೈಟಿಗಾಗಿ. ಇನ್ನು ಮನೆ ಕಟ್ಟಕ್ಕೆ ಎಷ್ಟು ವರ್ಷ ಕಷ್ಟಪಡಬೇಕು ಗೊತ್ತಿಲ್ಲ, ಅದು ಇಲ್ಲಿ. ಬಟ್ ಪರಲೋಕದಲ್ಲಿ ಸಂಪಾದನೆ ಮಾಡ್ಕೊಳ್ಬೇಕಂದ್ರೆ ನಮ್ಮ ಸ್ಥಿತಿಗತಿಗಳು ಹೆಂಗಿರ್ಬೇಕು? ನಾವು ಹೆಂಗಿದ್ರು ಕೂಡ ಅಲ್ಲಿ ಆ ಸ್ಥಳ ಸಿದ್ಧವಾಗಿರ್ತದ? ನಾವು ಓದಟಿಗೆ ದೇವರು ಸಿದ್ಧ ಮಾಡಿದ್ದನ್ನು ಕೊಟ್ಬಿಡ್ತಾನ? ಇಲ್ಲ ಪ್ರಿಯರೇ, ಸಾಧ್ಯನೇ ಇಲ್ಲ. ಕ್ರಿಯಾ ಉತ್ತರ ಕ್ರಿಯೆಗಳು ಇರ್ತವಂತಲ್ಲ. ಆಗ ಮಾತ್ರ ಒಂದು ವೇಳೆ ನಾನಂತ ತಪ್ಪೋಗಿದ್ರೆ ನನಗೆ ಸ್ವೇಚ್ಛೆ ಇಲ್ಲ. ಅರ್ಥ ಆಗ್ತದ ನಿಮಗೆ? ಆದ್ದರಿಂದ ಬಹಳ ಜಾಗೃತಿಯಿಂದ ನಾವು ಜೀವಿಸ್ಬೇಕು. 7ನೇ ವಚನ ಈಗ ನೋಡ್ರಿ, ಮನುಷ್ಯರ ಆಲೋಚನೆ ಎಲ್ಲ ಕೂಡ ಏನಾಗಿದೆ ಅಂತ ಹೇಳ್ರಿ? ಕೆಟ್ಟದಾಗಿದೆ. ಆದ್ದರಿಂದ ದೇವರು ಏನ್ ತೀರ್ಮಾನಿಸಿದ? ಪಶ್ಚಾತ್ತಾಪ ಪಟ್ಟ. ಕೆಳಗೆ 7ನೇ ವಚನ, ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಯಾರು ನೊಂದಿಸಿದೀವಿ ಅಂತ ನಾವು? ನಮ್ಮ ವಿಷಯದಲ್ಲಿ ದೇವರನ್ನು ನೊಂದ್ಕೊಂಡಿದ್ದಾನೆ. ಪಶ್ಚಾತ್ತಾಪ ಪಟ್ಟು ಅದನ್ನು ನೊಂದುಕೊಂಡನು. ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯ ಭೂಮಿ ಮೇಲಿನಿಂದ ಅಳಿಸಿ ಬಿಡುವೆನು. ಏನ್ ತೀರ್ಮಾನ ಮಾಡಿದೆ ಹೇಳ್ರಿ? ಈಗ ಆತನ ತೀರ್ಮಾನ, ಒಂದು ಜಡ್ಜ್ಮೆಂಟ್ ಬಂತು ಅಲ್ಲಿಂದ. ಅದನ್ನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲಿ ಏನಾದ್ರೂ ಜಡ್ಜ್ಮೆಂಟ್ ಬಂದ್ರೆ ಮತ್ತೆ ನೆಕ್ಸ್ಟ್ ಕೋರ್ಟಿಗೆ ನಾವು ಅಪ್ಲಿಕೇಶನ್ ಹಾಕ್ಯಬಹುದು, ಅಪೀಲ್ ಹೋಗ್ಬೋದು. ಬಟ್ ಆತನಿಗೆ ಯಾರು ತೀರ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಏನ್ ತೀರ್ಪು ಮಾಡ್ತಾನೋ ಅದು ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಲಾಪಿಗಳ ಗ್ರಂಥ 3ನೇ ಅಧ್ಯಾಯ 55ನೇ ವಚನ. ಪ್ರಲಾಪಿಗಳು 3:55. ಪ್ರಲಾಪಿಗಳು ಓದಿದ್ರ? 3:55. ಯೆಹೋವನೇ 55. ಯೆಹೋವನೇ ಅಗಾಧವಾದ ನೆಲಮಾಳಿಗೆಯಲ್ಲಿ ನಿನ್ನ ಹೆಸರನ್ನೆತ್ತಿ ಪ್ರಾರ್ಥಿಸುವೆನು. ನೀನು ನನ್ನ ಧ್ವನಿಯನ್ನು ಕೇಳಿದಿ. ನನ್ನ ನಿಟ್ಟುಸಿರಿಗೂ ಎಲ್ಲಿದಾನಂತ ಹೇಳ್ರಿ? ಈ ವ್ಯಕ್ತಿ ಎಲ್ಲಿದ್ದಾನೆ? ಆ ಪ್ರಾರ್ಥನೆಯಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಒಬ್ಬ ಪ್ರವಾದಿ, ದೈವ ಸೇವಕನು. ಆತನ ಸ್ಥಿತಿ ಹೆಂಗಿದೆ ಅಂತ ನಾವು ನೋಡುವುದಾದ್ರೆ, ಎಲ್ಲಿ ನಲಮಾಳಿಗೆಯಲ್ಲಿದ್ದಾನಂತ ಅಂದ್ರೆ ಪಾತಾಳದಲ್ಲಿದ್ದಾನಂತ. ಈತನು ಕೂಡ ಬಂಧಿಸಲ್ಪಟ್ಟಿದ್ದಾನೆ. ಈತನೊಬ್ಬ ಪ್ರವಾದಿ. ಪ್ರಲಾಪಿಗಳಂದ್ರೆ ಒಬ್ಬ ಪ್ರವಾದಿ. ಈ ಪ್ರವಾದಿ ಏನ್ ಹೇಳ್ತಾನೆ? ಆ ಸತ್ಯಕ್ಕೆ ಜನರು ತಳ್ಳಾರ್ದೆ ಎಲ್ಲಿ ಆಗ್ತಾ ಇದ್ದಾರೆ ಹೇಳ್ರಿ? ತೆಲುಗಿನಲ್ಲಿ ಒಂದು ಸಾమెత ಇದೆ, ಗಾದೆ ಇದೆ. సత్యవాది లోకానికి విరోధి. మీరు చెప్పండి. సత్యవాది లోకానికి విరోధి. సత్యం మాట్లాడేవాడు ఎప్పుడు విరోధిగా ఉంటాడు దేవుడు జనాలకి. అవునా కదా? అదే ఏదైనా కొంచెం గలగల గులుగులు అంటూ అక్కడ చేసేవాడు ఎలా ఉంటాడు? రాజరోషంగా బతుకుతూ ఉంటాడు. వాడు మన ఎవరిని పట్టించుకోడు కూడా. వాడు ఏం మాట్లాడినా అందరూ వాని వైపు ఉంటారు. ఈ సత్యం మాట్లాడే వైపు ఎవరు కూడా రారు. తర్వాత తెలుసుకుంటారు ఏమని, సత్యం ఎక్కడ ఉందని. ప్రియమైన దేవుని సంగమా, ఈ మాట వింటున్న ప్రియ దేవుని బిడ్డలారా, మీరు అందరూ కూడా వినాల్సిన మాట ఏంటి తెలుసా? ಕೇಳುವಂತ ಮಾತು ಏನು ಗೊತ್ತಾ? ಈ ವ್ಯಕ್ತಿ ಕಾರಾಗೃಹ ಅಂದ್ರೆ ಭೂಗರ್ಭದಲ್ಲಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನ್ ಗೊತ್ತಾ? ಈ ಪ್ರವಾದಿ ಹೇಳಿದಕ್ಕಾಗಿ ತನಗೆ ಶಿಕ್ಷೆ. ಒಳ್ಳೇದು ಹೇಳಿದ್ರೆ ಯಾರಿಗೆ ಆಗಲ್ಲ. ನೋಡ್ರಿ, ಆ ಪ್ರವಾದಿ ನೋಡಿ ಸ್ವಲ್ಪ
ಯೆಹೋವನೇ, ಹಾ. ಅಗಾಧವಾದ ನೆಲ ಮಾಳಿಗೆಯಲ್ಲಿ ಹಾ. ನಿನ್ನ ಹೆಸರನ್ನೆತ್ತಿ ಪ್ರಾರ್ಥಿಸಿದೆನು. ಹಾ. ನೀನು ನನ್ನ ಧ್ವನಿಯನ್ನು ಕೇಳಿದಿ. ಹಾ. ನನ್ನ ನಿಟ್ಟೂಸರಿಗೂ ಮೊರೆಗೂ ಕಿವಿಯನ್ನು ಮೊರೆ ಮಾಡಿಕೊಳ್ಳಬೇಡ. ಹಾ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಹಾ. ಭಯಪಡಬೇಡ ಎಂದು ಹೇಳಿದಿ. ಅಬ್ಬಾ, ಯಾರಿದ್ದಾರಂತ ಇವ್ರ ಪಕ್ಷದಲ್ಲಿ? ಯಾರಿದ್ದಾರೆ ಹೇಳಿ ಇವ್ರ ಪಕ್ಷದಲ್ಲಿ? ಎಲ್ಲ ಒಂದಾಗಿದೆ, ಬಟ್ ಪ್ರವಾದಿ ಮಾತ್ರ ಪ್ರಲಾಪಿ ಒಬ್ಬರೇ ಇದ್ದಾನೆ. ಅಲ್ಲೆಲ್ಲೂಯ. ಕೆಲವು ಸಾರಿ ಆತ್ಮೀಯ ಸ್ಥಿತಿಯಲ್ಲಿರುವ ದೇವರ ಮಕ್ಕಳೇ, ನಮ್ಮ ಜೊತೆ ಯಾರು ಬರಲ್ಲ, ನಾವು ಒಂಟಿಗರಾಗ್ಬೇಕಂತ, ಒಂಟಿಗರಾಗ್ಬೇಕಾಗ್ತದೆ. ಯಾರು ನಮ್ಮ ಜೊತೆ ಬರಲ್ಲ, ಎಲ್ಲರೂ ಇರ್ತಾರೆ, ಎಲ್ಲರೂ ನೋಡ್ತಾನೇ ಇರ್ತಾರೆ ನಿನ್ನನ್ನು, ಆದ್ರೆ ನಿನ್ನ ಜೊತೆಗೆ ನಿನ್ನ ಸಹಾಯಕ್ಕೆ ಯಾರು ಬರಲ್ಲ. ಏನು ತಪ್ಪು ಮಾಡಿದ್ರೆ ನನ್ನ ಸಹಾಯಕ್ಕೆ ಯಾರು ಬರ್ತಾ ಇಲ್ಲಲ್ಲ ಅಂದರೆ, ನಿನ್ನ ಸಹಾಯಕ್ಕೆ ಜನರು ಬರೋದಕ್ಕಾಗಿ ದೇವರು ಅನುಮತಿಸಿಲ್ಲ, ದೇವರು ತಾನೇ ಬರ್ಬೇಕೆಂಬುದಾಗಿ ಆತನ ಆಜ್ಞೆ ಇದೆ. ಅದಕ್ಕೆ ಯಾರು ಜನರು ಬರ್ತಾ ಇಲ್ಲ. ಪ್ರತಿಯೊಬ್ಬರ ಜೀವಿತದಲ್ಲಿ ಒಂಟಿ ಎಂಬ ಒಂದು ವಿಷಯ ಇದೆಯಲ್ಲ, ಅದನ್ನು ಖಂಡಿತವಾಗಲೂ ಅನುಭವಿಸ್ಬೇಕು. ತದನಂತರ ಮಾತ್ರ ಆಶೀರ್ವಾದ. ಈ ವ್ಯಕ್ತಿ ನಲದ ಭೂಗರ್ಭದಲ್ಲಿದ್ದಾನೆ, ಅಲ್ಲಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ, ಪ್ರಭು ನೀನು ಒಂದು ಸಾರಿ ಬಂದು ಭಯಪಡಬೇಡ ಅಂತ ಹೇಳಿದ್ರೆ ಸಾಕಲ್ಲ. ನಾನೇನು ತಪ್ಪು ಮಾಡಿದಂತ ಈ ಒಂದು ಕಾರ್ಯ. ಅಲ್ಲೆಲ್ಲೂಯ. ಲೋಕ ಹೆಂಗಿದೆ ಅಂದ್ರೆ, ಸತ್ಯ ಯಾವಾಗ ಕರೆಕ್ಟ್ ಆಗಿರ್ತಾನೆ ಮನುಷ್ಯ ಅವ್ರ ಮೇಲೆ ಧೂಳು ಆಗ್ತಾನೆ ಇರ್ತದೆ. ಲೋಕ ದೇವ್ರ ಮಕ್ಕಳಾದ ನಾವು ಅದಕ್ಕೆ ಭಯಪಡಬಾರ್ದು. ಆಗಾಗ ನಿಮಗೆ ಶೋಧನೆ, ಕಷ್ಟ, ಹಿಂಸೆ ಬರ್ತಾನೆ ಇರ್ತದೆ. ಅದಕ್ಕೆ ನೀವು ಯಾರು ಭಯಪಡಬೇಡ್ರಿ. ದೇವರ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟು ದೇವ್ರನ್ನ ಹಾಕ್ಕೊಳ್ರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ಯೋವೇಲ್ ಪುಸ್ತಕ 2ನೇ ಅಧ್ಯಾಯ 12ನೇ ವಚನ. ಯೋವೇಲ್ ಯೆಹೋವನಿಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು. ಏನ್ ಮಾಡ್ಬೇಕಂತ? ನಾವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ. ಏನ್ ಮಾಡ್ರಿ? ಏನಕ್ಕಾಗಿ ಮಾಡ್ರಿ? ಏನಕ್ಕಾಗಿ ಮಾಡ್ಬೇಕಂತ ಉಪವಾಸ? ಗಮನಿಸ್ರಿ, ಏನಕ್ಕಾಗಿ ಉಪವಾಸ ಮಾಡ್ಬೇಕಂತ ಹೇಳ್ರಿ. ಯಾರಾದ್ರು ಓದಪ್ಪ. ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನೆಲ್ಲ ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘ ಶಾಂತಿಯು. ಆತನ ಯಾರಿಗಾಗಿ ಮಾಡ್ಬೇಕಂತ ನಾವು? ಆತನ ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುವನು. ಇದೇ ಅಲ್ಲ ನೋಹನ್ ಜೀವಿತದಲ್ಲಿ ನಡೆದಿದ್ದು. ನೋಹನ್ ಕೂಡ ಹೋಗ್ಬೇಕಾಗಿದ್ದ ಜಲಪ್ರಳಯದಲ್ಲಿ ದೇವರು ಅವನ ಕುಟುಂಬದ ಮೇಲೆ ಕರುಣೆ ಇಟ್ಟ. ನೆಕ್ಸ್ಟ್ ಲೋಟನ ಕುಟುಂಬವನ್ನು ಕೂಡ ದೇವರು ಕರುಣಿಸಿದ. ಹಲ್ಲೆಲೂಯಾ. ಲೋಟನ ಕುಟುಂಬ ಏನ್ ಮಾಡ್ದ? ದೇವರು ಏನ್ ಮಾಡ್ದ ಹೇಳ್ರಿ? ಹಲ್ಲೆಲೂಯಾ. ನಿಮ್ಮ ಬಟ್ಟೆ ನೋಡಿ 13, ನಿಮ್ಮ ಬಟ್ಟೆಗಳನ್ನಲ್ಲದೆ ನಿಮ್ಮ ಹೃದಯಗಳನ್ನು ಅರಿತುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದ ಕೇಳಿಗೆ ಮನ ಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ, ಹೀಗೆ ನಿಮ್ಮ ದೇವರಾದ ಯೆಹೋವನು ಧಾನ್ಯ ನೈವೇದ್ಯಗಳನ್ನು ಅನುಕೂಲವಾದ ಸುವರವನ್ನು ದಯಪಾಲಿಸುವುದನ್ನು ಏನ್ ಮಾಡ್ತಾನಂತ ದೇವರು? ಯಾರಿಗಿದು? ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಕೊನೆ ಕಾಲದಲ್ಲಿ ಆಹಾರದ ಕೊರತೆ ಕೂಡ ಬರ್ತದಂತ. ಏನ್ ಬರ್ತದೆ ಹೇಳ್ರಿ? ಈಗ ಮಳೆ ಅಂದ್ರೆ ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಈಗ 1 ವರ್ಷ ಮಳೆ ಇಲ್ಲ, ಈಗ 3 ತಿಂಗಳು ಮಳೆ ಇಲ್ಲ, 2-3 ವರ್ಷ ಮಳೆ ಅಂದ್ರೆ ಎಲ್ಲ ಆಯ್ತು, ಮುಗಿದ ಏನು ಮಾಡಕ್ಕಾಗಲ್ಲ. ಆಗ್ತದಲ್ಲ ಪ್ರೇರೆ? ವಾಕ್ಯ ಹೇಳ್ತತೆ, ಆತನ ಪಾದದಲ್ಲಿ ಬೇಡ್ರಿ, ಸಕಲ ವಿಷಯದಲ್ಲಿ ಸಕಲ ದವಸ ಧಾನ್ಯಗಳನ್ನು ನಿಮಗೆ ಧಾರಾಳವಾಗಿ ಕೊಟ್ಟು ನಿಮ್ಮನ್ನು ಪೋಷಿಸುವನು. ನೆಕ್ಸ್ಟ್ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವನು. ಎಲ್ಲರೂ ಹೇಳಿ ಸೆಕೆಂಡ್ ಕೊಟ್ಟು, ದೇವರು ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಎಲ್ಲರೂ ಹೇಳ್ತಾರೆ. ದೇವರು ಮಾಡಬೇಕೆಂದಿದ್ದ ಕೇಡನ್ನು ತಪ್ಪಿಸಿ ಮನ ಮರುಗುತ್ತಾನೆ. ನಾವು ಆತನ ಕಡೆಗೆ ಇರ್ಬೇಕು ಆತ್ಮೀಯರೇ. ಹಲ್ಲೆಲೂಯಾ. ಮಾಡಬೇಕೆಂದ ಕಡೆಗೆ ಏನ್ ಮಾಡ್ತಾನಂತ? ಆತನು ಮನ ಮರುಗ್ತಾನಂತ. ಪಶ್ಚಾತ್ತಾಪ ಪಡ್ಬೇಕು ನಾವು. ದೇವಾ, ನಾನು ಎಲ್ಲಿವರೆಗೂ ಲೋಕದಲ್ಲಿ ಇರ್ತೀನೋ ಅಲ್ಲಿವರೆಗೂ ನನಗೆ ಕ್ಷೇಮ ಇಲ್ಲ. ಈ ವಾಕ್ಯದಲ್ಲಿ ಹೇಳ್ತಾರೆ, ಆತನು ಪಶ್ಚಾತ್ತಾಪ ಪಡ್ತಾನೆ. ನೀವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದ್ರೆ ಆತನು ಮನ ತಿರುಗ್ತಾನೆ. ಅಂದ್ರೆ ಏನಕ್ಕಾಗಿ? ನಮಗೆ ಬರುವ ಎಲ್ಲ ಕೇಡನ್ನು ತಪ್ಪಿಸುವುದಕ್ಕಾಗಿ. ಕೇಳಿದೆ ಲೋಕದಲ್ಲಿ, ಇಲ್ಲ ಅಂತ ಹೇಳ್ಬೇಡ್ರಿ. ಕೇಳಿದೆ, ಗೊತ್ತಿದೆಯಾ ನಿಮಗೆ? ಕೇಳಿಲ್ವಾ? ಹಲ್ಲೆಲೂಯಾ. ಭಯಂಕರವಾದ ಕೇಳಿದೆ, ಅದನ್ನು ತಪ್ಪಿಸ್ತಾ ಕಾಪಾಡ್ತಾ ಬಂದಿರುವುದು ದೇವಾದಿ ದೇವರು. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 1ನೇ ವಚನ.
ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಹಾ ಸೋದೋಮಿಗೆ ಬಂದಾಗ ಲೋಟನು ಗಮನಿಸ್ರಿ, ಸೋದೋಮಿನಲ್ಲಿ ಆ ದೂತರಿಬ್ಬರು ಆ ಸಾಯಂಕಾಲ ಒಂದು ಊರಿಗೆ ಬರ್ತಾರಂತ. ಯಾವ ಊರಿಗೆ? ಸೋದೋಮ್. ನೆಕ್ಸ್ಟ್ ಊರೇನು ಅದ್ರ ಹೆಸರು? ನೆಕ್ಸ್ಟ್ ಗೋಮರ. ಸೋದೋಮ್, ಆ ಊರ ಹೆಸರೇನು ಹೇಳ್ರಿ? ಅಲ್ಲೆಲ್ಲೂಯ್ಯ. ಹಿಂಗೆ ಅಕ್ಕಪಕ್ಕದಲ್ಲಿ ಇದ್ವಿ, ಹೊಸ ದರೋಜ ಎಲ್ಲ ದರೋಜ ಇದ್ದಂಗೆ ಅವು ಕೂಡ. ಸೋದೋಮ್ ಆ ಸಾಯಂಕಾಲ ಬಂದು ಆ ಪಟ್ಟಣದಲ್ಲಿ ಇವರು ಲೋಟನ ಕುಟುಂಬ ಹುಡುಕ್ತಾ ಇದಾರೆ ಅಂತ. ಆ ದೂತರು ಎಲ್ಲಿದ್ದಾರೆ ಲೋಟ ಅಂತ ನೋಡ್ರಿ. ಆ ಊರಲ್ಲಿ ಎಲ್ಲಾ ಜನರಿದ್ದಾರೆ. ಊರಂದ್ರೆ ಒಬ್ಬರೇ ಇರ್ತಾರ? ಸ್ವಲ್ಪ ನಾವು ಮುಂದೆ ಹೋಗೋಣ. ಲೋಟನು ಸೋದೋಮಿನ ಊರು ಬಾಗಿಲಲ್ಲಿ ಕೂತಿಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳಿದುಕೊಂಡು ಕಾಲು ತೊಳೆದುಕೊಳ್ಳಿರಿ, ಬೆಳಗ್ಗೆ ನಿಮ್ಮ ಮಾರ್ಗ ಹಿಡಿದುಕೊಂಡು ಹೋಗಬಹುದು ಅಂದರು. ಯಾರು ಬಂದಿದ್ದಾರೆ ಹೇಳ್ರಿ ಈಗ ಆ ಊರಿಗೆ? ದೇವದೂತರು. ಏನಕ್ಕಾಗಿ ಬಂದಿದ್ದಾರೆ ಹೇಳ್ರಿ? ಆ ಊರು ನಾಶ ಮಾಡ್ಬೇಕಂತ ಬಂದಿಲ್ಲ ಅವರು. ಆ ಊರು ನಾಶ ಮಾಡ್ಬೇಕಂತ ಬಂದಿಲ್ಲ. ಲೋಟನು ನೀತಿವಂತನ ಆ ಊರಲ್ಲಿ. ಲೋಟನ ಕುಟುಂಬ ನೀತಿವಂತ ಕುಟುಂಬ. ಯಾವಾಗ ಈ ದೇವದೂತರ ಅವ್ರ ಮನೆಗೆ ಹೋಗ್ತಾರೋ ಆ ಊರು ಎಲ್ಲ ಜನರು ಒಂದಾಗಿ ಆ ದೇವದೂತರನ್ನು ಹೊರ ಕರೀತಾರೆ, ಬರೀ ಕಡೆ ಅಂತ. ಪಾಪ ಮಾಡ್ಲಿಕ್ಕೆ ಅವ್ರನ್ನ ಪ್ರಯಾಣ ಮಾಡ್ಲಿಕ್ಕೆ ಅವ್ರು ಕರೀತಾರೆ. ದೇವದೂತರ ಆ ರಾತ್ರಿ ತೀರ್ಮಾನ ಮಾಡ್ತಾರೆ, ಲೋಟು ಈ ಸೋದೋಮ್ ಗೋಮರ ಏನಿದೆಯಲ್ಲ, ಈ 2 ಊರುಗಳನ್ನು ನಾವು ನಾಳೆ ನಾಶ ಮಾಡ್ಲಿಕ್ಕಿದ್ವಿ. ಸೋದೋಮ್ ಗೋಮರ ಏನ್ ಮಾಡ್ಲಿಕ್ಕಿದೀವಿ ಹೇಳ್ರಿ? ನಾಶ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಾಶ ಮಾಡ್ಬೇಕು ಪ್ರಿಯರೇ? ದೇವರಿಗೆ ಕನಿಕರ ಇಲ್ವಾ? ಜನರಂದ್ರೆ ದೇವರಿಗೆ ಕನಿಕರ ಇಲ್ವಾ? ಗಮನಿಸ್ರಿ, ಕನಿಕರ ಇಲ್ವಾ? ದೇವರಿಗೆ ನಮ್ಮ ಮೇಲೆ ಎಷ್ಟೋ ಪ್ರೀತಿ ಇದೆ. ಆತನ ಕೈ ಸೃಷ್ಟಿ ನಾವೆಲ್ಲರೂ. ನಾವಂದ್ರೆ ಆತನಿಗೆ ಪಂಚಪ್ರಾಣ. ನಮ್ಮಲ್ಲಿರುವ ಪಾಪವೇನಿದೆಯಲ್ಲ ಆತನಿಗೆ ವಿರುದ್ಧವಾಗಿ ನಮ್ಮನ್ನು ನಡೆಸ್ತದೆ. ಯೆಶಾಯನ ಪ್ರವಾದನೆಗೆ 59ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೂಟೆಗೆ ಎಲ್ಲ ನಿಮ್ಮ ಪಾಪ ಅಪರಾಧಗಳೇ ಆತನ ಕೈಗಳಿಂದ ನಿಮ್ಮನ್ನು ದೂರ ಮಾಡಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಆ ಸಾಯಂಕಾಲ ದೂತರು ಬಂದು ಸೋದೋಮನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಲೋಟನ ಕುಟುಂಬ ಇದೆ. ಸೋದೋಮನ್ನು ನಾಶನ ಮಾಡ್ಬೇಕಂತ ಅಲ್ಲಿವರೆಗೆ ಅವರಿಗೆ ತೀರ್ಮಾನ ಇಲ್ಲ. ಲೋಟನ ಕುಟುಂಬ ದರ್ಶಿಸಬೇಕೆಂಬುದಾಗಿ ಅವರು ಬಂದಿದ್ದಾರೆ. ಎಲ್ಲರ ಕುಟುಂಬ ಅಲ್ಲ, ಲೋಟನ ಕುಟುಂಬ ಮಾತ್ರ. ಏನಕ್ಕಾಗಿ ಲೋಟನ ಕುಟುಂಬ ದರ್ಶಿಸಬೇಕು? ಲೋಟನು ದೇವರಿಗೆ ಭಯಪಡುವವನು. ಲೋಟನ ಕುಟುಂಬ ದೇವರಲ್ಲಿ ಭಯಭಕ್ತಿಯಿಂದ ಇದೆ. ಆದ್ದರಿಂದ ಆ ಊರಿಗೆ ಆ ಸಾಯಂಕಾಲ ದೇವದೂತರು ಬಂದಿದ್ದೇ ತಡ, ಅಲ್ಲಿ ಆಗಿದ್ದೇ ಬೇರೆ. ಇವರೆಲ್ಲರ ಆ ಊರಿನ ಎಲ್ಲ ಜನರು ದೇವದೂತರಿಗೆ ವಿರುದ್ಧವಾಗಿ, ಲೋಟನ ಕುಟುಂಬಕ್ಕೆ ವಿರುದ್ಧವಾಗಿದ್ರೆ ಆ ರಾತ್ರಿ ದೂತರ ಅವ್ರ ಹತ್ರ ಮಾತಾಡ್ತಾರೆ, ನಾಳೆ ಈ ಊರು ನೀವು ಬಿಡ್ಬೇಕು. ಏನ್ ಮಾಡ್ಬೇಕು ಹೇಳು? ಹಲ್ಲೆಲೂಯಾ. ನಾಳೆ ಏನ್ ಮಾಡ್ಬೇಕಂತ? ಈ ಊರು ಬಿಡ್ಬೇಕು. ಯಾರು ಹೇಳ್ತಿದ್ದಾರೆ? ಏನಕ್ಕಾಗಿ? ಆ ಊರನ್ನು ನಾಶ ಮಾಡೋದಕ್ಕಾಗಿ. ಆ ಊರಿನಲ್ಲಿರುವ ಜನರು ಎಷ್ಟು ಪಾಪಿಷ್ಠರೆಂಬುದಾಗಿ ನಾವು ನೋಡುವುದಾದ್ರೆ, ಸತ್ಯವೇದದಲ್ಲಿ ದೇವದೂತರನ್ನೇ ಕರಿತಾ ಇದ್ದಾರೆ ಅವರು. ಬರೀ ನಾವು ನಿಮ್ಮ ಹತ್ರ ಪಾಪ ಮಾಡಬೇಕು. ಯಾರನ್ನ ಕರಿತಾ ಇದ್ದಾರೆ ಅವರು? ಅಂದ್ರೆ ಎಷ್ಟು ಕೆಟ್ಟ ಮನುಷ್ಯರಿರ್ಬೋದು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ 5ನೇ ವಚನದಲ್ಲಿ ಮನುಷ್ಯರು ಯಾವಾಗಲೂ ಬರೀ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾರೆ. ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾರೆ. ಎಷ್ಟುವರೆಗೆ ನಮ್ಮಲ್ಲಿ ಕೆಟ್ಟದಿರ್ತದೋ ಅಷ್ಟುವರೆಗೆ ನಾವು ಒಳಗೆ ಹೋಗ್ತಾನೆ ಇರ್ತೀವಿ. ಯಾರು ನಮ್ಮನ್ನು ರಕ್ಷಿಸೋದಿಲ್ಲ, ಯಾರು ನಮ್ಮನ್ನು ರಕ್ಷಿಸೋಕೆ ಆಗಲ್ಲ. ಮನಸ್ಸು ಫ್ರೀ ಇರ್ಬೇಕಷ್ಟೇ. ಮನಸ್ಸು ಹೆಂಗಿರ್ಬೇಕು ಹೇಳ್ರಿ? ಕೆಲವರು ಮನಸ್ಸು ಬಿಚ್ಚಿ ಮಾತಾಡಲ್ಲ. ಸೈತಾನ್ ಬಂಧಿಸಿರ್ತಾನೆ. ಆ ಊರಿನ ಜನರು ದೇವದೂತರನ್ನು ಕೂಡ ಬಿಡ್ಲಿಲ್ಲ. ಏನ್ ಮಾಡ್ಲಿಲ್ಲ ಹೇಳ್ರಿ? ದೇವದೂತರನ್ನು. ಈಗ ಹೇಳ್ರಿ, ಯೆಹೋವನು ಈ ಊರಿಗೆ ವಿಪತ್ತನ್ನು ವಿಧಿಸದೆ ಹೋದರೆ ಈ ಊರನ್ನು ರಕ್ಷಿಸುವವರು ಯಾರು? ಆಮೋಸ್ ಪುಸ್ತಕದಲ್ಲಿ ನಾವು ಓದಿದ್ವಿ. ಯೆಹೋವನೇ ಆ ಊರಿಗೆ ಶಿಕ್ಷೆಯನ್ನು ವಿಧಿಸಿದ್ರೆ ಆ ಊರನ್ನು ರಕ್ಷಿಸುವವರು ಯಾರು? ಈಗ ಸೋದೋಮ್ ಗೋಮರ ಈ 2 ಊರುಗಳಿಗೆ ದೇವದೂತರ ರಾತ್ರಿ ಲೋಟನ ಕುಟುಂಬಕ್ಕೆ ಹೇಳ್ತಾರೆ, ಇಗೋ ಈ ಊರು ಬಿಡ್ಬೇಕು, ನೀವು ಈ ಊರು ಬಿಡ್ಬೇಕು. ಈ ಊರು ಬಿಟ್ರೆ ಮಾತ್ರ ನಿಮಗೆ ರಕ್ಷಣೆ. ಈ ಊರು ಬಿಡದೆ ಹೋದ್ರೆ ನೀವು ಕೂಡ ಇದರಲ್ಲಿ ಕಲ್ತು ಹೋಗ್ಬೇಕಾಗ್ತದೆ. ಯಾವಾಗ ಈ ಊರನ್ನು ದೇವದೂತರು ಹೇಳ್ದ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಹೋಗ್ಬೇಕು ಈ ದಿನ ಅಂತ. ಅಳಿಯಂದ್ರು ಮಕ್ಕಳು ಎಲ್ಲರೂ ಕೂಡ ಊರು ಹೊರಗೆ ಬಂದ್ರು. ಆ ಊರುಗಳ ಮೇಲೆ ಅಗ್ನಿ, ಆಕಾಶದಿಂದ ಅಗ್ನಿ ಬಿತ್ತಂತೆ. ಎಕ್ಸ್ಪೆಕ್ಟ್ ಮಾಡಿದ್ರ? ಆ ಊರನ್ನು ಯಾವತ್ತಾದ್ರು ಮಾಡಿದ್ರ? 19:14 19:14 ಗೆನ್ಸಿಸ್. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು
ಗೊತ್ತು ಮಾಡಿಕೊಂಡಿದ್ದ ಅಳಿಯನೊಂದಿಗೆ ಹಾ. ಈ ಸಂಗಾತಿಯನ್ನು ತಿಳಿಸಿ ಹಾ. ನೀವೆದ್ದು ಈ ಸ್ಥಳದಲ್ಲಿ ಬಿಟ್ಟು ಹೋಗಿರಿ. ಏನ್ ಮಾಡ್ರಿ? ಈ ಸ್ಥಳವನ್ನು ಬಿಟ್ಟು ಹೋಗಿರಿ. ಹಾ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಯಾರು ಮಾಡ್ತಾರಂತಮ್ಮ? ನಿಂಗಮ್ಮವ್ವ ఎవరు చేస్తారంట? ఎవరు చేస్తారంట? ಯಾರು ಮಾಡ್ತಾರಂತ ಹೇಳ್ರಿ? ಎಸ್, ಆತನ ದೃಷ್ಟಿಗೆ ಯಾರಾದ್ರೂ ಬಿದ್ದರೆ ತಪ್ಪಿಸ್ಕೊಂಬಲಿಕ್ಕೆ ಸಾಧ್ಯ ಇಲ್ಲ. ಬೇಟೆಗಾರನ ಕೈಯಿಂದ ಜಿಂಕೆ ತಪ್ಪಿಸ್ಕೋಬಹುದು, ದೇವರು ಗುರಿ ಇಟ್ಟಿದ್ದಾನಂದ್ರೆ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಈ ಊರಾಗಿರ್ಬೋದು, ರಾಜ್ಯವಾಗಿರ್ಬೋದು, ರಾಜ್ಯಗಳೇ ಆಗಿರ್ಬೋದು, ರಾಜ್ಯಗಳೇ ಆಗಿರ್ಬೋದು. ಎಸ್ ಅಂತ ಹೇಳೋರು ಎಷ್ಟು ಜನ? ಹೌದಲ್ಲ ಪ್ರಿಯ? ಆ ಊರನ್ನು ನಾಶ ಮಾಡಿದ್ರೆ 14 to 15, 15 to 18. ಆದರೆ ಅವನು ಅವರಿಗೆ ಗೇಲಿ ಮಾಡುವನಾಗಿ ಕಾಣಿಸಿದನು. ಏನ್ ಮಾಡ್ತಂತವನು? ಅವ್ರಿಗೆ ಏನಂತ ಕಾಣ್ತಾ ಇದ್ದಾನೆ? ನೋಹನ್ ಅದೇ ಹೇಳ್ತಾನೆ, ಅಪ್ಪ ಜಲಪ್ರಳಯ ಬರ್ತದಂತೆ ಎಲ್ಲರೂ ಸಿದ್ಧವಾಗ್ರಿ, ಜಲಪ್ರಳಯ ಬರ್ತದಂತೆ ಎಲ್ಲರೂ ಸಿದ್ಧವಾಗ್ರಿ ಅಂದ್ರೆ ನೋಹನ್ ಆ ಜನರು ಹೇಯ್ ಅಡಿಯೋ ಮಾರ ಎಲ್ಲಿ ಬರ್ತದೆ, ನಾವು ತಿನ್ಬೇಕು ಕುಡಿಬೇಕು. ಆ ಕೆಳಗೆ ದಿಕ್ಕೆ ಬರ್ತಿದೆ, ತಿಂತಾ ಇದ್ದಾರೆ, ಕುಡಿತಾ ಇದ್ದಾರೆ, ಮದುವೆ ಮಾಡಿಕೊಳ್ತಾ ಇದ್ದಾರೆ, ಇಷ್ಟವಾಗಿ ಜೀವಿಸ್ತಾ ಇದ್ದಾರೆ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಮದುವೆ ಮಾಡಿಕೊಳ್ಳೋದು ತಪ್ಪಂತಲ್ಲ. ಆ ಮದುವೆ ಅದೊಂದು ತರ ಮದುವೆಯಲ್ಲೇ ಅದು ಯಾಕೆ ಮೆನ್ಷನ್ ಮಾಡೋದು ದೇವ್ರಿಗೆ ಗೊತ್ತಿಲ್ಲ. ಮದುವೆಯಲ್ಲಿ ಏನಾದ್ರೂ ಫಾಲ್ಟ್ ಇದ್ರೆ ಮಾತ್ರ ಅಕ್ಷರನ ದೇವ್ರು ಮೆನ್ಷನ್ ಮಾಡಿರ್ತಾನೆ. ಫಾಲ್ಟ್ ಇಲ್ಲದೆ ಹೋದ್ರೆ ದೇವ್ರು ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಅಂತ ಒಂದು ನಮ್ಗೆಲ್ಲರಿಗೂ ಗೊತ್ತು, ಪರಿಶುದ್ಧತೆ. ಅದರಲ್ಲಿ ಒಂದು ಅಕ್ಷರ ತೆಗೆದು ಹೋದ್ರೆ ನೋಡೋಣ, ಶೂ ತೆಗೆದು ಹೋದ್ರೆ ಅಷ್ಟೇ. ಅದು ಹೆಂಗಿರ್ತದೆ ಹೇಳಿ? ಶೂ ತೆಗೆದು ಪರಿಶುದ್ಧತೆ ಅಂತ ಇದೆಯಲ್ಲ, ಅದರಲ್ಲಿ ಒಂದು ಅಕ್ಷರ ತೆಗೆದು ಹೋದ್ರೆ ನೋಡಿ, ನಿಮ್ಮ ಮನಸ್ಸಿಗೆ ಏನು ಆಲೋಚನೆ ಬರ್ತದೆ ನೋಡಿ. ದೇವರು ಏನಾದರೂ ಮೆನ್ಷನ್ ಮಾಡಿದ್ರೆ ಮದುವೆ ಮಾಡಿಕೊಳ್ತಿದ್ರು, ಕುಡಿತಾ ಇದ್ರು, ತಿಂತಾ ಇದ್ರು, ಮಜಾ ಮಾಡ್ತಾ ಇದ್ರು, ಆ ಕ್ಷಣದಲ್ಲಿ ಜಲಪ್ರಳಯ ಬಂದು ಎಲ್ಲರೂ ಬರ್ತಂತೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಜನರು ದೇವರ ಮಾತು ಕೇಳ ಓದರಿಂದ ಒಂದು ರೋಗ ಬಂತಂತ, ಹೆಣ ಎತ್ತಾಗ ಕೂಡ ಇಲ್ಲ ಅಂತ ಜನರು. ಏನೇನ್ರಿ? ಹೆಣ ಎತ್ತಾಗ ಕೂಡ ಸಿಗ್ತಾ ಇಲ್ಲ. ಬೈಬಲ್ನಲ್ಲಿ ಇದೆ. ಬಹಳ ಜಾಗೃತ. ನಮ್ಮ ಜೀವಿತ ಸ್ವಲ್ಪ ಅಷ್ಟೇ. ನಾನು ಮತ್ತೆ ಹೇಳ್ತೇನೆ, ನಮ್ಮ ಜೀವಿತ ಸ್ವಲ್ಪ. ಈ ಜೀವಿತ ಬಹಳ ಇಂಪಾರ್ಟೆಂಟ್ ಆಗಿ ಕಲಿಬೇಕು ನಾವು. ಒಂದೊಂದು ಕ್ಷಣಗಳು ಕೂಡ ಮಧುರವಾದವು. ಅದರಲ್ಲಿ ಆ ಕ್ಷಣದಲ್ಲಿ ಕೆಲವು ಕ್ಷಣಗಳನ್ನು ಸೈತಾನ ಕರೀತಾನೆ ನಿನ್ನಿಂದ. ಏನಂತ? ನಿನಗೆ ವಿಪತ್ತು, ಕೇಡು, ಸಮಸ್ಯೆ, ಬಡತನ, ರೋಗ ಎಲ್ಲವೂ ತಂದಾಗ್ತಾನೆ. ಅದೆಲ್ಲದರಲ್ಲಿ ನೀನು ಏಕ ನಿಶ್ಚಿಂತೆಯಾಗಿರ್ಬೇಕು. ದೇವರು ನನಗಿದ್ದಾನೆ, ದೇವರು ನನಗಿದ್ದಾನೆ. 15 ಹೊತ್ತು ಮೂಡುವುದಕ್ಕೆ ಹಾ. ಮುಂಚೆ ಆ ದೂತರು ಹಾ. ಲೋಟನಿಗೆ ನೀನೆತ್ತು ಇಲ್ಲಿರುವ ನಿನ್ನ ಹೆಂಡತಿ ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು. ಊರಿಗೆ ಉಂಟಾಗುವ ಹಾ. ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದಿತ್ತು ಹಾ. ಎಂದು ಹೇಳಿ ತೊರೆಪಡಿಸಿದರು. ಹಾ. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಹಾ. ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಾ. ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿ ನಿಲ್ಲದೆ ಹಾ. ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದಿತ್ತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು, ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ, ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೆ ಉಂಟಾಗಿ ಸತ್ಯನು. ಆಗೋ ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು, ಅಲ್ಲಿದಾಗಲೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯಿತು. ಆ ಊರನ್ನು ಸಣ್ಣದಲ್ಲವೇ ಅಂದನು. ಅದಕ್ಕೂ ಆತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹಿಸಿದ್ದೇನು, ನೋಡು, ನೀನು ಉಳಿದ ಈ ಊರನ್ನು ನಾನು ಕೆಡುವುದಿಲ್ಲ. ಬೇಗವೋ ಅಲ್ಲಿಗೆ ಹೋಗಿ ತಪ್ಪಿಸಿಕೊ, ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಲೋಟನ್ ಹೋಗುವ ತನಕ ಕಾದಿದ್ದಂತ ಊರನ್ನು. ಇನ್ನೊಂದು 16ನೇ ವಚನಕ್ಕೆ ಬಂದ್ರೆ, ಇವ್ರು ಹೋದ್ ಕೂಡಲೇ ಅಲ್ಲಿ ಬೆಂಕಿ ಬಿತ್ತು. ಹಿಂದೆ ಹಠಾತ್ವಾಗಿ ಆ ಊರು 2 ಊರು ನಾಶವಾಯಿತು, ಸೋದೋಮ್, ಗೋಮರ್. ಈ ನೋಡ್ರಿ, ದೇವರಿಗೆ ಎಷ್ಟು ಕೋಪ ಇದೆ ಎಂಬುದಾಗಿ ನಾವು ನೋಡುವುದಾದ್ರೆ ಈ ಸತ್ಯವೇದದಲ್ಲಿ ಯಾಕೆ ಇದನ್ನು ಮಾಡಿದ್ದಾನೆ ದೇವ್ರು ಮನುಷ್ಯರಂದ್ರೆ ಕನಿಕರ ಇಲ್ವಾ ಅಂತ ನೋಡುವುದಾದ್ರೆ, ಮನುಷ್ಯರಂದ್ರೆ ದೇವರಿಗೆ ಬಹಳ ಪ್ರೀತಿ. ಬಟ್ ಮನುಷ್ಯರು ಮಾಡುವ ಕೆಲವು ಕ್ರಿಯೆಯಿಂದ ದೇವರು ಬೇಸತ್ತು ಹೋಗ್ತಾನಂತ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ 7ನೇ ವಚನದಲ್ಲಿ ನೋಡುವುದಾದ್ರೆ,
ಆತನು ಮನುಷ್ಯರನ್ನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟ. ಏನಾಗುತ್ತೆ? ಯಾಕಾದ್ರೆ ಈ ಉಂಟು ಮಾಡಿದ ಮನುಷ್ಯರು ಹೆಂಗಿದ್ದಾರೆ ಹೇಳ್ರಿ? ಉಂಟು ಮಾಡಿದ ಮನುಷ್ಯರು ಹೆಂಗಿದ್ದಾರೆ ಹೇಳ್ರಿ? ಕೆಟ್ಟು ಹೋಗಿದ್ದಾರೆ. ಕೆಲವು ಆಯ್ಕೆಗಳನ್ನು ಮಾಡಿಕೊಂಡಿದ್ದಾರೆ. ದೇವರಿಗೆ ವಿರುದ್ಧವಾದಂಥ ಆಲೋಚನೆಗಳು, ದೇವರಿಗೆ ವಿರುದ್ಧವಾದಂಥ ಕೆಲವು ಆಯ್ಕೆಗಳು, ದೇವರಿಗೆ ಬೇಡವಾದಂಥ ಕೆಲವು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ. ದೇವರಿಗೆ ಅದು ಸರಿ ಹೋಗಿಲ್ಲ. ಕೆಲವು ಸಮಯ ಕೊಟ್ಟಿದ್ದಾನೆ, ಇದು ಅಲ್ಲ ಅಂತ ಹೇಳಿದ್ದಾನೆ. ಆದ್ರೆ ಅವ್ರು ಯಾರು ಕೇಳಿಲ್ಲ, ಹಠಾತ್ವಾಗಿ ಅವ್ರು ನಾಶವಾಗಿ ಹೋಗಿದ್ದಾರೆ. ಬಟ್ ನೋಹನ ಮಾತ್ರ 70 ವರ್ಷ ವೇಟ್ ಮಾಡಿದಾನಂತ. ಏನು? ಯಾರಾದ್ರೂ ಬದಲಾವಣೆ ಹೋಗ್ತಾರೇನು? ಯಾರಾದ್ರೂ ಮಾರು ಮುನ್ಸು ಹೋಗ್ತಾರೇನು? ಆಶೀರ್ವಾದ ಸುಮ್ಮನೆ ಬರಲ್ಲ ಪ್ರೇರೆ, ಕೆಲವು ವರ್ಷಗಳ ಟೈಮ್ ಇರ್ತದೆ. ಆಶೀರ್ವಾದ ಇವತ್ತು ಬರಲ್ಲ. ಅಬ್ರಾಹ್ಮನ ಎಷ್ಟು ವರ್ಷಕ್ಕಾದೇನೆ ಆಶೀರ್ವಾದಕ್ಕಾಗಿ? ಒಂದೇ ಒಂದು ಆಶೀರ್ವಾದಕ್ಕಾಗಿ ಸಕಲ ಆಶೀರ್ವಾದ ಇದೆ ಅಬ್ರಾಹ್ಮನಿಗೆ, ಸಕಲ ಆಶೀರ್ವಾದ ಇದೆ. ಅವನ ತಂದೆ ಮನೆ ಬಿಟ್ಟಾಗ ಏನಿಲ್ಲ. ಯಾವಾಗ ದೇವ್ರ ಮಾತು ಕೇಳಿ ವಿಧೇಯನಾದ್ನೋ, ಯಾವಾಗ ದೇವ್ರ ಮಾತು ಕೇಳಿ ಹೊರಗಡೆ ಬಂದು ಅಲ್ಲಿಂದ ಅವನು ಬ್ಲೆಸ್ ಮಾಡೋಕ್ಕಿಂತ ದೇವರು ಏನೇನು ಬ್ಲೆಸ್ ಮಾಡಿದೆ ಹೇಳ್ರಿ? ಆಸ್ತಿ ಪಾಸ್ತಿಗಳು, ಬೆಳ್ಳಿ ಬಂಗಾರ ಅಂತ ಇಟ್ಕೊಂಬಕ್ಕೆ ಜಾಗ ಇಲ್ಲ. ಯಾರಿಗೆ? ಅಬ್ರಾಹ್ಮನಿಗೆ ಬೆಳ್ಳಿ ಬಂಗಾರ ಇಡ್ಲಿಕ್ಕೆ ಜಾಗ ಇಲ್ಲ, ಆಸ್ತಿ ಪಾಸ್ತಿ ಇಡ್ಲಿಕ್ಕೆ ಜಾಗ ಇಲ್ಲ. ಅಲ್ಲಿವರೆಗೆ ಎಲ್ಲ ಕೊಟ್ಟಿದ್ದಾನೆ ದೇವರು. ಆದ್ರೆ ಒಬ್ಬ ಮಗನ ಕೊಡ್ಲಿಲ್ಲ ಅವನು. ಎಲ್ಲಿವರೆಗೆ ಹೇಳ್ರಿ? ಎಲ್ಲಿವರೆಗೆ? 100 ವರ್ಷ. ಅಬ್ರಾಹ್ಮನಿಗೆ 99 ವರ್ಷ ಅಂತ. ವಯಸ್ಸು ಎಷ್ಟು ಅವನಿಗೆ? 99 ವರ್ಷ ವೇಟ್ ಮಾಡಿದಂತ ಒಂದು ಮಗನಿಗೋಸ್ಕರ, ಒಬ್ಬ ಮಗನಿಗೋಸ್ಕರ. ಆ ಮಗನಿಲ್ಲದೆ ಹೋದ್ರೆ ಆತನ ಸಂತಾನವೇ ಇಲ್ಲ. ಇಷಾಕನ ಯಾರ ಮಗ? ಇಷಾಕನ ಯಾರ ಮಗ? ಯಾಕೋಬನ ಯಾರ ಮಗ? ಹಲ್ಲೆಲೂಯಾ. ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? ನೋಡ್ರಿ, 12 ಜನ. ಯಾರಿಗೆ? ಯಾಕೋಬನಿಗೆ. ಇಷಾಕನ ಒಬ್ಬನಿಂದಲೇ. ಆ ಒಬ್ಬ ವ್ಯಕ್ತಿಗಾಗಿ ಅಬ್ರಾಹ್ಮನು 100 ವರ್ಷ ವೇಟ್ ಮಾಡಿದಂತ. 100 ವರ್ಷ ನೋಡಿದ್ರೆ, 100 ವರ್ಷ ನೀತಿವಂತರಾಗಿ ಕರೆಕ್ಟ್ ಆಗಿ ದೇವರು ಅವಾಗ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಬ್ರಾಹ್ಮನ. ಏನಪ್ಪ ಹೆಂಗಿದೆ ಅಂತ. ಅಬ್ರಾಹ್ಮನ್ ಫೇಲೇ ಇಲ್ಲ. ಅಬ್ರಾಹ್ಮನ್ ಎಲ್ಲಿ ಕೂಡ ಫೇಲ್ ಆಗಿಲ್ಲ ದೇವರ ಮುಂದೆ. ಯಥಾರ್ಥವಾಗಿದ್ದಾನೆ. 99 ವರ್ಷದಲ್ಲಿ ಒಬ್ಬ ಮಗನ ಕೊಟ್ಟ, ಇಷಾಕನ್ ಆದ್ಮೇಲೆ ಯಾರನ್ನು ಕೊಟ್ಟ? ಯಾಕೋಬನ ಯಶಾವನ್ನ. ಇಷಾಕನ ಹೊಟ್ಟೆಯಲ್ಲಿ ಯಾಕೋಬು 2 ಅವಳಿ ಜವಳಿ ಮಕ್ಕಳು. ಅವಾದ ನಂತರ ಯಾಕೋಬನಿಗೆ 12 ಜನ ಮಕ್ಕಳು, 13 ಜನ. ಅದರಲ್ಲಿ ಒಬ್ಬಳು ಹೆಣ್ಮಗಳು ದೀನಾ ಸುಂದರಿ. 12 ಜನ ಮಕ್ಕಳು, 12 ಜನ ಗಂಡು ಮಕ್ಕಳು. ಅವರಿಂದ ಭಯಂಕರವಾದ ವಿಸ್ತಾರವಾದ ಕಾರ್ಯ ನಡೀತು. ದೇವರ ಆಲೋಚನೆ ಬೇರೆ ಇರ್ತದೆ, ನಮ್ಮ ಆಲೋಚನೆ ಬಹಳ ಸ್ವಲ್ಪ. ಆದ್ರಿಂದ ದೇವರ ಆಲೋಚನೆಗೆ ನಾವು ವಿಧೇಯರಾಗುವುದಾದ್ರೆ ದೇವರು ಎಲ್ಲ ಕೇಡಿನಿಂದ ತಪ್ಪಿಸಲಿಕ್ಕೆ ಈ ವಾಕ್ಯ ಸತ್ಯ. ಹಲ್ಲೆಲೂಯಾ. ಎಲ್ಲ ಕೇಡಿನಿಂದ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಏನೋ ಒಂಥರ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ರಿ ಇದನ್ನ ನೀವು. ಒಂದ್ ವೇಳೆ ಈ ಊರನ್ನು ಏನು ನಾಶ ಮಾಡ್ತಾನೆ ಅಂತ ಭಯ ಯಾಕೆ? ನಾನು ಈ ಊರಲ್ಲಿ ಇದ್ದೀನಲ್ಲ. ಹಲ್ಲೆಲೂಯಾ. ನಾನಿನ್ನ ಬಡ್ಡಿ ಕೊಡಬೇಕು, 2 ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ, ಅವ್ರಿಗೆ ಕೊಡ್ತಾರೋ ಇಲ್ಲೋ ಸತ್ತೋಗ್ಬಿಟ್ರೆ ಇದ್ರೆ ಯಾರಾದ್ರೂ ಬಡ್ಡಿ ಕೊಟ್ಟವರು? ನೀವು ಬಡ್ಡಿ ಕೊಟ್ಟರೆ ನೀವು ಹಾಳಾದಂತ ಗ್ಯಾರಂಟಿ. ಬಡ್ಡಿ ಕೊಟ್ರೆ ಏನು ಹೇಳ್ರಿ? ಸಹಾಯ ಮಾಡ್ರಿ, ಬಡ್ಡಿ ಕೊಡ್ಬೇಡಿ. ನೀವು ಬಡ್ಡಿ ಕೊಟ್ರೆ ನಿಮ್ಮ ವಂಶದಲ್ಲಿ ಏನು ದೀಪ ಇಡೋರು ಕೂಡ ಇರೋರು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾರೆ. ತಗೋಬಾರ್ದು ಅಂತ. ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಸಹಾಯ ಮಾಡಿ, ಏನಾಗಲ್ಲ. ಸಹಾಯ ಮಾಡಿ ಏನಾಗಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಏನ್ ಕೊಟ್ಟಿದ್ದೆ ಅದು ನಿಸ್ಕೊಂಡ್ಬಿಡು. ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ. ಅವ್ನು ಕೊಡ್ಬೇಕು ನಿನಗೆ. ಇವರಲ್ಲ, ಇವ್ರು ಎಂದು ಅದು ಮಾಡಿ ಇದು ಮಾಡಿ, ಇವರು ಅಲ್ಲಿ ಇದು ಮಾಡಿ ಆ ಬಡ್ಡಿ ತಂದು ಕೊಟ್ಟು ತಿಂಗಳಿಗೊಂದು ಬಡ್ಡಿ ಅಂದ್ರೆ ಅವ್ರು ಎಲ್ಲಿದ್ದು ಕೊಡ್ತಾರೆ ಪಾಪ. ಹೌದಲ್ಲ ಪ್ರೇರೆ? ಅದೊಂದು ದೊಡ್ಡ ಶಾಪಕರ ಮನೆಗೆ ಬಡ್ಡಿ ಅನ್ನೋದು. ನಿನ್ಗೆ ಏನು ಕೊಟ್ಟಿರ್ತಾನೆ ದೇವ್ರು ಅದ್ರಲ್ಲಿ ನಂಬಿಕಸ್ಥರಾಗಿರೋ. ದೇವರು ನೀನು ಇರ್ತಾನೆ. ದೇವ್ರು ನೋಡು. ಯೇಸು ಸ್ವಾಮಿ ಹತ್ರ ಇದ್ದಿದ್ದು 5 ರೊಟ್ಟಿ 2 ಮೀನು ಅಷ್ಟೇ. ಎಷ್ಟು? 5 ರೊಟ್ಟಿ. ಎಷ್ಟು ಸಾವಿರ ಜನ ಊಟ ಮಾಡಿದ್ರು? ಇನ್ನೆಷ್ಟು ಉಳಿತು? 12 ತಿಂಗಳು ಕೂಡ ಏನು ಕೊರತೆ ಇಲ್ಲ ಅವರಿಗೆ. ದೇವರಲ್ಲಿ ಭಯ ಭಕ್ತಿ ಇದು ಬಡ್ಡಿ ಕೊಡಬಾರ್ದು, ಇದು ಬೇಕಾಗಿಲ್ಲ ನನಗೆ ಅಂದರೆ ಆಶ್ರಮ. ದೇವರೇ, ಈ ಊರಲ್ಲಿ ಬಡ್ಡಿ ಕೊಟ್ಟಿದ್ದೀನಿ ಶಾಂತ ಮಗ, ಈ ಊರಲ್ಲಿ ಶಾಂತ ಮಕ್ಕಳು ಬಡ್ಡಿ ಕೊಟ್ಟಿದ್ದೀನಿ, ರಾಮಣ್ಣಗೆ ಬಡ್ಡಿ ಕೊಟ್ಟಿದ್ದೀನಿ,
ಹುಲ್ಗಪ್ಪು ಬಡ್ಡಿ ಕೊಟ್ಟಿದ್ದೀನಿ ಅಂದ್ರೆ ದೇವ್ರು ಇವೆಲ್ಲ ಏನು ಕೇಳಲ್ಲ, ಎಲ್ಲ ಕಸಗಳನ್ನು ಬರ್ಕೊಂಡು ಹೋಗ್ತಾನೆ. ನೀನು ಇಲ್ಲಿ ಬಡ್ಡಿ 1 ರೂಪಾಯಿ ಬಡ್ಡಿದ್ದೀನೋ ಅಲ್ಲಿ ಅಲ್ಲಿ ಲೆಕ್ಕ ಇಡಬೇಕು. ನೀನು ಎಲ್ಲಿ ಬೇಜಾರಾಗ್ತಾ ಇದೆ ಯಾರಿಗಾದ್ರ? ಅಲ್ಲೆಲ್ಲೂಯ್ಯ, ಬೇಜಾರಾಗ್ತಾ ಇದೆಯಾ? ಹೆಚ್ಚಾದ್ರೆ ಬ್ಯಾಂಕಲ್ಲಿ ಇಡ್ರಿ. ಬ್ಯಾಂಕ್ ಧರ್ಮಿತವಾದ ಬಡ್ಡಿ ಕೊಡ್ತದೆ ನಿಮ್ಗೆ. ಬ್ಯಾಂಕ್ ಎಷ್ಟು ಕೊಡ್ತದೆ ಬಡ್ಡಿ? ನಿಮ್ಗೆ 60 ಪೈಸಾ 65 ಪೈಸಾ. ಎಷ್ಟ? 60 ಪೈಸಾ ಅಷ್ಟೇ ಲಾಸು. 50 ಪೈಸಾ ಇಂದ 60 ಪೈಸಾ ಅಷ್ಟು ಬಿಟ್ರೆ 1 ರೂಪಾಯಿ ಕೊಡಲ್ಲ ಬ್ಯಾಂಕ್. 1 ರೂಪಾಯಿ ಕೊಡಲ್ಲ, ಅಸಲಿ ಯಾವತ್ತಾದ್ರೂ ಕೊಡಲ್ಲ. 1 ರೂಪಾಯಿ ಕೊಟ್ಟರೆ ನಾವೇ ಸ್ವಲ್ಪ ಶ್ರೀಮಂತರು. ಅಲ್ಲೆಲ್ಲೂಯ್ಯ. ಹೊರಗಡೆ 2 ಸಿಟಿಯಲ್ಲಿ ಆದರೆ 5, ಸಿಟಿಯಲ್ಲಿ ಆದರೆ 5. ಈ ಬಡ್ಡಿ ತಿನ್ನೋರೆಲ್ಲ ಅವತ್ತು ಕ್ರಿಸ್ತನ್ ಬರೋ ದಿವಸ ಒಂದೇ ಗುಂಪಿನಲ್ಲಿ ಇರ್ತಾರೆ ಅನ್ಕೊಂಡಿದ್ದ ನಾನು. ಇವ್ರನ್ನ ದೇವರು ಯಾವ ಒಂದು ಮಟ್ಟದಲ್ಲಿ ಎಳಿತಾನೆ ಅಂದ್ರೆ ಬಹಳ ಭಯಂಕರವಾದ ಸ್ಥಿತಿಯಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಯಾರಾದ್ರೂ ನಮಗೆ ಹೆಚ್ಚಾದ್ರೆ ನ್ಯಾಯವಾಗಿ ಬ್ಯಾಂಕಲ್ಲಿ ಅವ್ರು ಕೊಟ್ಟರೆ ತಿಂದ್ರಿ, ತೊಂದರೆ ಇಲ್ಲ. ಬಲವಂತವಾಗಿ ಬಡ್ಡಿ ಕೊಟ್ಟು ಬಡ್ಡಿ ಎಳಿಬೇಡ ದಯಮಾಡಿ ಹೇಳ್ತಾ ಇದ್ದಾರೆ. ಬೈಬಲ್ ಹೇಳ್ತಾ ಇದೆ ಬಹಳ ದೊಡ್ಡ ಶಾಪ ಆಗಿದೆ. ಅಲ್ಲೆಲ್ಲೂಯ್ಯ. ಏನು ಸೇವಕರು ಹಿಂಗೆ ಹೇಳ್ತಾರೆ ಅಂತ ಇದಾಗ್ತಾ ಇದೆ. ಅಲ್ಲಿ ಯೂಟ್ಯೂಬ್ ಆಗ್ತಾ ಇದೆ. ಅದರಲ್ಲಿ ಕೂಡ ಕೆಲವರು ಕೇಳಿ ವಾಕ್ಯ, ಅಲ್ಲೆಲ್ಲೂಯ್ಯ. ಬಹಳ ದೊಡ್ಡ ತಪ್ಪಿನಲ್ಲಿದ್ದೀವಿ. ಅದು ಒಂಥರ ಶಾಪ. ನಾವು ಉದ್ಧಾರ ಆಗ್ತಾ ಇಲ್ಲಲ್ಲ ಅಂತ ಹೇಳಿದ್ರೆ ಎಲ್ಲಿ ಉದ್ಧಾರ ಆಗ್ತೀಯ? ಅಲ್ಲಿ ಸೋರೆ ಹೋಗ್ತಾ ಇದೆ. ನಿನ್ನ ಹತ್ರ ದುಡ್ಡಿದೆ, ಏನೋ ಒಂದು ಆಪತ್ತಿರ್ತದೆ, ಕಾರಣಕ್ಕೆ ತಪ್ಪು ಮಾಡ್ತಾ ಇದ್ದೀನಿ. ಧನ ಐಶ್ವರ್ಯವು ದೇವರಿಂದ ಬಂದದ್ದು ಗೊತ್ತಿದೆಯಾ ನಿಮಗೆ? ನಾನು ಅನ್ಯನಾಗಿದ್ನೆಲ್ಲ ಅಂತ ಹೇಳಿದ್ರೆ ನಿನ್ನ ಉಂಟು ಮಾಡಿದ್ಯಾ? ನಾನು ರಕ್ಷಣೆ ಹೊಂದಿಲ್ಲಲ್ಲ ಅಂದ್ರೆ ನೋ, ದೇವರೇ ನಿನ್ನ ಉಂಟು ಮಾಡಿದ್ದು. ನೀನು ಮನುಷ್ಯರ ಪ್ರೀತಿಸ ಅಷ್ಟೇ. ಅದು ನಿನಗೆ ಆರೋಗ್ಯ, ಕ್ಷೇಮ, ಶಾಂತಿ. ಅಲ್ಲೆಲ್ಲೂಯ್ಯ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆ ಕೊನೆ ಕ್ಷಣದಲ್ಲಿ ಆ ಲೋಟನ್ನು ತಪ್ಪಿಸಿ ದೇವರು ಆ 2 ಊರನ್ನು ನಾಶ ಮಾಡಿದ. ಇದನ್ನ ಹೇಳ್ರಿ, ಯೆಹೋವನ ಮಾತು ಕೇಳಿದ ಜನರ ಎಲ್ಲಿದ್ದನ್ನು ಆ ಊರಿಗೆ ವಿಪತ್ತು ಅಂತ ಹೇಳಿ ಹೇಳ್ತೀರಾ? ಕೇಳಿದ್ರೆ ಏನು ಹೇಳ್ತಾ ಇಲ್ಲ ನೀವು. ನಾನು ಮುಗಿಸ್ಲಿಕ್ಕೆ ಟೈಮ್ ಆಗ್ತಾ ಇದೆ, ಬೇರೆ ಕಡೆ ಹೋಗ್ಬಿಟ್ಟು ದಯಮಾಡಿ ಪ್ಲೀಸ್. ಯೆಹೋವನು ವಿಪತ್ತನ್ನು ಊರಿಗೆ ವಿಧಿಸದೆ ಹೋದ್ರೆ ಆ ಊರು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಊರಾಗಿರ್ಬೋದು, ದೇಶವಾಗಿರ್ಬೋದು, ಯಾವುದೋ ಒಂದು ವಿಧದಲ್ಲಿ ದೇವರು ಇದು ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ, ಹಾಗೆ ನಾವೆಲ್ಲರೂ ಸಂಸಿದ್ಧತೆಯಿಂದ ಈ ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಕಣ್ಗಳನ್ನು ಮುಚ್ಚಿದವರಾಗಿ ದೇವ ಈ ದಿನ ನನ್ನ ಕಣ್ ತೆರೆಸಾಗಿ, ಹೌದಪ್ಪ, ದೇವರಿಗೆ ಅವಿಧೇಯರಾದಂಥ ಕೆಲವು ವಚನಗಳು ನಾವು ನೋಡಿಕೊಳ್ಳುವಾಗ ಆಮೋಸ್ ಪುಸ್ತಕದಲ್ಲಿ ದೇವರು ಈ ಊರಿಗೆ ನಾಶನವನ್ನು ವಿಧಿಸದೆ ಹೋದರೆ ದೇವರೇ ಅದನ್ನು ಉಳಿಸುವವರು ಯಾರು ಎಂಬ ವಿಧದಲ್ಲಿ ನಮ್ಮ ಹತ್ರ ಮಾತನಾಡಿದೆ. ದೇವಾ, ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು ದೇವ ಸಂಸಿದ್ಧರಾಗಿ ದೇವರಿಗೆ ವಿಧೇಯರಾಗಿ, ದೇವರಿಗೆ ಭಯಪಡುವವರಾಗಿ, ಹಾಗೆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡುವ ಅನೇಕ ಪ್ರಜೆಗಳು ಈ ವಾಕ್ಯವನ್ನು ಕೇಳಿ ನಮ್ಮ ಜೀವಿತಗಳನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ದೇವರೊಬ್ಬನಿದಾನೆ ರಕ್ಷಕನೆಂಬುದಾಗಿ ತಿಳಿದುಕೊಳ್ಳುವಂತೆ ಸಹಾಯ ಚಾನಲ್ ಆಶೀರ್ವಾದ ಮಾಡಿ. ಬಂದಿರುವ ಎಲ್ಲ ಮಕ್ಕಳನ್ನು ಆಶೀರ್ವಾದ ದೇವ, ನಿನಗೆ ವಂದನಿಸು. ಪರಿಶುದ್ಧನೇ ನಿನಗೆ ಸ್ತೋತ್ರ, ಸರ್ವಶಕ್ತನೇ ನಿನಗೆ ವಂದನೆ, ಸಮಾಧಾನಕರ್ತನೇ ನಿನಗೆ ಸ್ತುತಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಲೋಕೇಶ್ ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಮಹಾಪರಿಶುದ್ಧನೇ, ನಿಮಗೆ ಸ್ತೋತ್ರ ಕರ್ತನೇ, ರಾಜಾವರೇ ಸ್ವಾಮಿ ದೇವರೇ, ಅಪ್ಪ ದೇವರೇ, ನೀವು ಮಾಡಿದ ಉಪಕಾರಗಳು, ನೀವು ಮಾಡಿದ ಮೇಲುಗಳಿಗಾಗಿ ಸ್ತೋತ್ರ.